ಸ್ನೇಹಿತರೆ, ಸೊ ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋ ಉದ್ದೇಶ ನಮ್ಮ ಒಂದು ಜೀವನದಲ್ಲಿ ಫೈನಾನ್ಸಿಯಲ್ ಸಿಚುವೇಶನ್ ನ ದೃಢ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಸ್ನೇಹಿತರೆ. ಸುಮಾರು ಎಷ್ಟೋ ದಿನಗಳಿಂದ ನಾವು ಬೇರೆ ಬೇರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡಿ 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 ಇರೋ ಬರೋ ದುಡ್ಡುಗಳನ್ನೆಲ್ಲ ನಾವು ವ್ಯರ್ಥ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸಿಸ್ಟಮ್ ಅಲ್ಲಿ ನಾವು ಹಾಕಿರೋ ದುಡ್ಡು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗದೇನೆ ಪ್ರತಿಯೊಂದು ಒಂದೊಂದು ರೂಪಾಯಿಗೂ ಸಹ ಇಲ್ಲಿ ಬೆಲೆ ಇದೆ ಅಂತ ಹೇಳ್ತಾ ಸೊ ಈ ಒಂದು ಪ್ರೆಸೆಂಟೇಶನ್ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಜೊತೆಗೆ ಯಶ್ ಅವ್ರು ಹೇಳದ ಹಾಗೆ ಸೊ ಎಷ್ಟೆಲ್ಲ ಜನ ಬಂದಿದ್ದೀರೋ ಒಬ್ಬ ವ್ಯಕ್ತಿ ಬಂದ್ರು ನಮ್ಗೆ ಇಂಪಾರ್ಟೆಂಟೇ. ಸೊ ಪ್ರತಿಯೊಬ್ಬ ವ್ಯಕ್ತಿ ಸಹ ಎಜುಕೇಟೆಡ್ ಆಗ್ಬಿಟ್ರೆ ಈ ಒಂದು ಸಿಸ್ಟಮ್ ಅಲ್ಲಿ ತುಂಬಾ ಚೆನ್ನಾಗಿ ದುಡ್ಡನ್ನ ಮಾಡ್ಬೋದು, ಅರ್ನಿಂಗ್ ಮಾಡ್ಬೋದು ಅನ್ನೋದು ಮೇನ್ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಸೊ ಅದೇ ಕಾರಣಕ್ಕಾಗಿ ಕೊನೆವರೆಗೂ ಈ ಒಂದು ಮೀಟಿಂಗ್ ನ ಒಂದೊಂದು ಪಾಯಿಂಟು ಸಹ ನೀವು ತಿಳ್ಕೋಬೇಕಾಗತ್ತೆ. ತಿಳ್ಕೊಳ್ಳಿದ್ರೆ ಮಾತ್ರ ನಿಮ್ಮ ಟೀಮು ಗ್ರೋತ್ ಆಗತ್ತೆ. ನಿಮ್ ಟೀಮು ಗ್ರೋತ್ ಆದಾಗ್ಲೆಲ್ಲ ಸೊ ಅರ್ನಿಂಗ್ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ನಾನು ಅವಾಗ್ಲೇ ಹೇಳಿದೆ, ನನ್ನ MLM ಪ್ಲಾನ್ಸ್ ನ ಸಿಂಬಾಲ್ ಏನಿದೆ, ಲೋಗೋ ಏನಿದೆ, ಸೊ MLM ಪ್ಲಾನ್ಸ್ ಏನಪ್ಪಾ ಅಂದ್ರೆ ಮೇನು ನಾಲೆಜ್ ಈಸ್ ಕರೆನ್ಸಿ ಅಂತ. ಸೊ ನಾಲೆಜ್ ಅನ್ನೋದೇ ಒಂದು ದೊಡ್ಡ ಕರೆನ್ಸಿ ಆಗಿದೆ. ಹಾಗಾಗಿ ನಾವು ನಾಲೆಜ್ ಕೊಡಕ್ ರೆಡಿ ಇದೀವಿ ಸ್ನೇಹಿತರೆ. ನೀವು ನಾಲೆಜ್ ತಗೊಳಕ್ಕೆ ರೆಡಿ ಆಗಿರ್ಬೇಕು. ಓಕೆ, ಸೊ ಇಲ್ಲಿ ಟೈಮ್ ವ್ಯರ್ಥ ಮಾಡ್ದೇನೆ ನಾನು ಕೆಲವೊಂದಷ್ಟು ಇಲ್ಲಿ ನಾನು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ನ ತೋರ್ಸಕ್ ಇಷ್ಟಪಡ್ತೀನಿ. ನೋಡ್ಬೋದು ಸ್ನೇಹಿತರೆ, forces.io ಅನ್ನೋ ವೆಬ್ಸೈಟ್ ಅನ್ನ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಸೊ ಈ ರೀತಿ ಬರುತ್ತೆ. forces.io ಅಂತ ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗ್ತಾ ಇದೆ. ಓಕೆ ಸ್ನೇಹಿತರೆ, ಇಲ್ಲಿ ವೆಬ್ ಪೇಜ್ ಓಪನ್ ಆಗಿದೆ. ಸೊ ಇದು ಫಾರ್ಸೆಸ್ ಅನ್ನೋದು ದಿ ವರ್ಲ್ಡೆಸ್ಟ್ ಫಸ್ಟ್ 100% ಡಿಸೆಂಟ್ರಲೈಸ್ಡ್ ಒಂದು ಕಾನ್ಸೆಪ್ಟ್ ಆಗಿದೆ. ಈ ಒಂದು ಕಾನ್ಸೆಪ್ಟ್ ಬಂದು ನಿಮಗೆ 2 ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಆಗುತ್ತೆ. ಒಂದು ಬಂದು ನಿಮಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ, ಒಂದು ಬಂದು ಇಥೇರಿಯಂ ಮೇಲೆ, ಒಂದು ಬಂದು ಟ್ರಾನ್ ಮೇಲೆ. ಇವಾಗ ನಾವು ಟ್ರಾನ್ ಬಗ್ಗೆ ವಿಚಾರ ಮಾಡೋಣ. ಹಾಗಾಗಿ ನಾನು ಟ್ರಾನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಟ್ರಾನ್ ಅಂದ್ರೆ ಏನು, ಸೊ ಟ್ರಾನ್ ಫ್ಯೂಚರ್ ಏನಿದೆ, ಸೊ ಮೊದಲು ಏನಿತ್ತು, ಇವಾಗ ಹೆಂಗಿದೆ, ಪ್ರತಿಯೊಂದು ವಿಚಾರನ ನಾವು ಈ ಒಂದು ಸಿಸ್ಟಮ್ ಅಲ್ಲಿ ನಾವು ತಿಳ್ಕೊಳಕ್ ಪ್ರಯತ್ನ ಪಡೋಣ. ಓಕೆ ಸ್ನೇಹಿತರೆ, ನಾನು ಇಲ್ಲಿ ಒಂದು ಐಡಿನ ಓಪನ್ ಮಾಡಿ ತೋರಿಸ್ತೀನಿ. 25670 ಇದು ಐಡಿ ನಂಬರು, ಇದು ನಂದು. ಸೊ ನೋಡ್ಬೋದು ಇಲ್ಲಿ ನನ್ನ ಐಡಿ ನಂಬರ್ ಓಪನ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಹೇಳಕ್ ಇಷ್ಟಪಡೋದು ಏನಂದ್ರೆ, ಆಲ್ ಪಾರ್ಟಿಸಿಪೇಟ್ಸ್ ಎಷ್ಟು ಜನ ಇದಾರೆ? 82,331 ಜನ ಇದಾರೆ. ಓಕೆ, ಸೊ ಟೋಟಲ್ ಆಗಿ ಇದು ಸೇರಿರೋದು ಸ್ನೇಹಿತರೆ. ಇದು 6 ತಿಂಗಳದಲ್ಲ, 1 ವರ್ಷದ್ದಲ್ಲ. ನಿಮ್ಗೆ ಒಂಥರ ವಿಚಿತ್ರ ಅನಿಸ್ಬೋದೇನೋ. ಸರ್, ಇದು ನಿಜ ಹೇಳ್ತಾ ಇದ್ದೀನಿ. ಸೆಪ್ಟೆಂಬರ್ 6ಕ್ಕೆ ಇದು ಲಾಂಚ್ ಆಗಿರೋದು ಟ್ರಾನ್ ಒಂದು ಬ್ಲಾಕ್ ಚೈನ್ ಮೇಲೆ. ಓಕೆ, ಸೆಪ್ಟೆಂಬರ್ 6 ಇಂದ ಇವತ್ತಿನವರೆಗೂ ಸೆಪ್ಟೆಂಬರ್ 15 ಅಂದ್ರೆ ಟೋಟಲಿ 9 ಡೇಸ್ ಆಗಿದೆ. 9 ದಿನಕ್ಕೇನೆ 82,331 ಜನ ಜಾಯಿನ್ ಆಗಿದ್ದಾರೆ. ಅಂದ್ರೆ ಇಟ್ಸ್ ಅ ಮ್ಯಾಜಿಕ್ ಅಂತ ಹೇಳ್ಬಹುದು, ಒಂದು ಪವರ್ಫುಲ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಹುದು. ಓಕೆ, 24 ಗಂಟೆಗಳಲ್ಲಿ 6,285 ಜನಗಳು ಜಾಯಿನ್ ಆಗ್ತಾ ಇದ್ದಾರೆ. ಹೌದಾ? ಸೊ ಇದುವರೆಗೂ 3,62,49,200 ಟ್ರಾನ್ ಅನ್ನ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದೆ ಸ್ನೇಹಿತರೆ. ಸೊ ಒಂದು ಟ್ರಾನ್ ವ್ಯಾಲ್ಯೂ ಬಂದು, ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಟ್ರಾನ್ ವ್ಯಾಲ್ಯೂ ತೋರಿಸ್ತೀನಿ. ಸೊ 1 ಟ್ರಾನ್ ಟು INR ಅಂತ ಟೈಪ್ ಮಾಡಿದ್ದೀನಿ. 1 ಟ್ರಾನ್ ಟು INR ನೀವು ಪ್ರತಿಯೊಂದು ಸಹ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಇದು ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಂತ ಹಾಕಿ ಅಲ್ಲಿ ನಿಮಗೆ ಕರೆಕ್ಟ್ ಆಗಿ ವ್ಯಾಲ್ಯೂ ಸಿಗುತ್ತೆ. ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಂತ ಕ್ಲಿಕ್ ಮಾಡಿದಾಗ ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಲ್ಲಿ ಸೊ ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಕ್ರಿಪ್ಟೋ ಕರೆನ್ಸಿಗಳಿದಾವೋ ಅವೆಲ್ಲ ಕ್ರಿಪ್ಟೋ ಕರೆನ್ಸಿಗಳು ಇಲ್ಲಿ ಲಿಸ್ಟೆಡ್ ಆಗಿರುತ್ತೆ. ನೋಡಿ, ಟಾಪ್ 100 ಕ್ರಿಪ್ಟೋ ಕರೆನ್ಸಿಯಲ್ಲಿ ಸೊ ಫಸ್ಟ್ ಬಂದು ಬಿಟ್ ಕಾಯಿನ್ ಇದೆ, ಇಥೇರಿಯಂ ಇದೆ. ಹಾಗೆ ಟ್ರಾನ್ ಎಷ್ಟನೇ ನಂಬರ್ ಇದೆ ನೋಡೋಣ ಸ್ನೇಹಿತರೆ. ಟ್ರಾನ್ 14 ನಂಬರ್ ಇದೆ, ನೋಡಬಹುದು ಇಲ್ಲಿ. ನಾನು ಟ್ರಾನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಟ್ರಾನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ.
ಸೊ ಇನ್ನು ಡಾಲರ್ ಅಲ್ಲಿ ಹೇಳೋದಾದ್ರೆ $0.02896 ಇದೆ. ಸೊ ಹಾಗಾಗಿ ಇಂಡಿಯನ್ ರುಪಿಲಿ ಎಷ್ಟಾಗುತ್ತೆ ಅಂದ್ರೆ ಸುಮಾರು $2.30 ಆಗ್ತಾ ಇದೆ ಇವತ್ತಿನ ಒಂದು ರೇಟಿನ ಪ್ರಕಾರ. ಓಕೆ, ಸೊ ಇಲ್ಲಿ ಟ್ರಾನ್ ರೇಟು, ಸೊ ಈ ಒಂದು ಅಮೌಂಟ್ ಗೆ ನಾವು ಮಲ್ಟಿಪ್ಲೈ ಮಾಡೋದಾದ್ರೆ ಸುಮಾರು ಎಷ್ಟು ಒಂದು 10 ರಿಂದ 15 ಕೋಟಿ ರೂಪಾಯಿ ಅಮೌಂಟ್ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಆಗಿರೋದು ಈ ಒಂದು ಸಿಸ್ಟಮ್ ಇಂದ ಎಷ್ಟೋ ಜನಕ್ಕೆ ಲೈಫ್ ಸೆಟ್ಲ್ ಆಗಿದೆ ಸ್ನೇಹಿತರೆ, ಜಸ್ಟ್ 7 ದಿನದಲ್ಲೇ. ಸೊ ನೋಡ್ಬೋದು ಇಲ್ಲಿ ನಾನು ಜಾಯಿನ್ ಆಗಿ ಸುಮಾರು ನೋಡ್ಬೋದು ನಾನು ಯಾವಾಗ ಜಾಯಿನ್ ಆಗಿದೆ ಅಂತ ತಿಳ್ಕೊಳಕ್ಕೆ ನೀವು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಹೋಗಿ ಕೊನೆ ಲಾಸ್ಟ್ ಪೇಜ್ ತೆಗೆಯೋಣ ಸ್ನೇಹಿತರೆ. ಇಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ನೋಡಿ, ಲಾಸ್ಟ್ ಪೇಜ್ ನಾನು ತೆಗೆದಾಗ ನೋಡ್ಬೋದು ನೀವು ಇಲ್ಲಿ 9 ಸೆಪ್ಟೆಂಬರ್ 8ನೇ ತಾರೀಕು ನಾನು ಜಾಯ್ನ್ ಆಗಿದ್ದೀನಿ. ಸೆಪ್ಟೆಂಬರ್ 8ಗೆ ಜಾಯ್ನ್ ಆದಾಗಿ ಸೊ ಸುಮಾರು ಇವತ್ತಿನವರೆಗೂ 6 ರಿಂದ 7 ದಿನ ಆಯ್ತು ನಾನು ಜಾಯ್ನ್ ಆಗಿ 43,600 ಟ್ರಾನ್ ನ ಅರ್ನ್ ಮಾಡಿದ್ದೀನಿ. ಸೊ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಸ್ನೇಹಿತರೆ. ಸೊ ಹಾಗಾದ್ರೆ ಇದ್ರಲ್ಲಿ ನಾವು ಯಾವ ರೀತಿ ದುಡ್ಡನ್ನ ಅರ್ನ್ ಮಾಡಬೇಕು, ಏನಿದು ಪ್ಲಾಟ್ಫಾರ್ಮು, ಅವು ಒಂದು ಪ್ರತಿಯೊಂದು ವಿಚಾರ ನಾವಿಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ದಯವಿಟ್ಟು ಗಮನ ಕೊಟ್ಟು ಈ ಒಂದು ಸಿಸ್ಟಮ್ ಅಲ್ಲಿ ಸ್ವಲ್ಪ ಟೈಮ್ ಕೊಡಿ, ನೋಡಿ. ಓಕೆ, ಸೊ ಇವಾಗ ನಾನು ಪ್ರೆಸೆಂಟೇಶನ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಸೊ PDF ನ ಓಪನ್ ಮಾಡಿದ್ದೀನಿ. ದ ಫಾರ್ಸಸ್ ಟ್ರಾನ್ ಅಂತ, ದ forces.io ಅನ್ನೋದು ಒಂದು ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ವರ್ಲ್ಡ್ ಅಲ್ಲೇ ಫಸ್ಟ್ ಡಿಸೆಂಟ್ರಲೈಸ್ಡ್ ಕಾನ್ಸೆಪ್ಟ್, ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡಿರುವಂತಹ ಪ್ಲಾಟ್ಫಾರ್ಮ್ ಇಡೀ ಜಗತ್ತಲ್ಲಿ ಇರೋಂತಾದ್ರೆ ಅದು ಒಂದೇ ಮಾತ್ರ, ಅದು forces.io ಬಿಟ್ರೆ ಬೇರೆ ಯಾವುದು ಇಲ್ಲ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಓಕೆ, ಕೆಲವೊಬ್ರು ಸ್ನೇಹಿತರು ಯೂಟ್ಯೂಬ್ ಲಿಂಕ್ ನ ಕೇಳ್ತಾ ಇದ್ದಾರೆ. 1 ನಿಮಿಷ ಸರ್, ಯೂಟ್ಯೂಬ್ ಲಿಂಕ್ ನಾನು ಕಳಿಸ್ತಾ ಇದ್ದೀನಿ ನಿಮ್ಗೆ. ಚಾಟ್ ಬಾಕ್ಸ್ ಅಲ್ಲಿ ನೋಡಿ ಸ್ನೇಹಿತರೆ, ನಾನು ಯೂಟ್ಯೂಬ್ ಲಿಂಕ್ ನ ಆಲ್ರೆಡಿ ಸೆಂಡ್ ಮಾಡಿದ್ದೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಸಹ ನೀವು ಯೂಟ್ಯೂಬ್ ಅಲ್ಲಿ ಲೈವ್ ಆಗು ಸಹ ನೋಡ್ಬೋದು ಅದನ್ನ. ಓಕೆ, ಸೊ ಪ್ರತಿಯೊಬ್ಬರಿಗೂ ನಾನು ಆ ಲಿಂಕ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಸೊ ಟೈಮ್ ವ್ಯರ್ಥ ಮಾಡ್ದೇನೆ ನಾವು ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ಬಿಡೋಣ. ಸೊ forces.io ಇದು ಒಂದು ಟ್ರಾನ್ ಬ್ಲಾಕ್ ಚೈನ್ ಮೇಲೆ ವರ್ಕ್ ಆಗುವಂತಹ ಒಂದು ಸಿಸ್ಟಮ್. ಸೊ ಇದು ಒಂದು 100% ಡಿಸೆಂಟ್ರಲೈಸ್ಡ್ ಒಂದು ಮ್ಯಾಟ್ರಿಕ್ಸ್ ಪ್ರಾಜೆಕ್ಟ್ ಆಗಿದೆ. ಸೊ ಇದು ಬಂದು ಸೆಪ್ಟೆಂಬರ್ 6ನೇ ತಾರೀಕು ಮಾರ್ಕೆಟ್ ಅಲ್ಲಿ ಲಾಂಚ್ ಆಗಿರೋದು. ಓಕೆ, ಸೊ ಇದು ಪ್ಯೂರ್ಲಿ ಬಂದು ಡಿಸೆಂಟ್ರಲೈಸ್ಡ್ ಅನ್ನೋ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುತ್ತೆ. ಏನಿದು ಡಿಸೆಂಟ್ರಲೈಸ್ಡ್ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಈ ಒಂದು ಸಿಸ್ಟಮ್ ಅಲ್ಲಿ ಯಾವ ಒಬ್ಬ MD ಇರಲ್ಲ, ಅಡ್ಮಿನ್ ಇರಲ್ಲ, ಬ್ಯಾಕ್ ಆಫೀಸ್ ಇರಲ್ಲ, ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಲಿ, ಯಾವುದೇ ಪಾಸ್ವರ್ಡ್ ಆಗಿರ್ಲಿ, ಏನೂ ಇರಲ್ಲ ಸ್ನೇಹಿತರೆ. ಇದು ಪ್ಯೂರ್ಲಿ ಆಟೋಮೆಟಿಕ್ ಒಂದು ಕಾಂಟ್ರಾಕ್ಟ್ ಆಫರ್ಸ್ ಮೇಲೆ ನಡೆಯುತ್ತೆ. ಸೊ ಇದು ಪ್ಯೂರ್ಲಿ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ಮತ್ತು ಸಸ್ಟೈನಬಿಲಿಟಿ ಮೇಲೆ ವರ್ಕ್ ಆಗುತ್ತೆ. ಜೊತೆಗೆ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಟೆಕ್ನಾಲಜಿನ ಇಲ್ಲಿ ಅಳವಡಿಕೆ ಮಾಡಿರ್ತಾರೆ. ಸೊ ಅಂದ್ರೆ ಏನಂದ್ರೆ ಒಂದು ಆಟೋಮೆಟಿಕ್ ಎಕ್ಸಿಕ್ಯೂಟ್ ಆಗಿರುವಂತಹ ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಅಲ್ಗಾರಿದಮ್ ಆಗಿ ಕ್ರಿಯೇಟ್ ಮಾಡಿ ಈ ಒಂದು ಟ್ರಾನ್ ಬ್ಲಾಕ್ ಚೈನ್ ಜೊತೆಗೆ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಟೆಕ್ನಾಲಜಿ ಅಲ್ಗಾರಿದಮ್ ಅನ್ನ ಒಂದೇನ್ ಮಾಡಿರ್ತಾರೆ, ಡಿಪ್ಲಾಯ್ ಮಾಡಿರ್ತಾರೆ. ಹಾಗಾಗಿ ಇದು ಪ್ಯೂರ್ಲಿ ಬ್ಲಾಕ್ ಚೈನ್ ಮೇಲೆ ವರ್ಕ್ ಆಗುವಂತದ್ದು, ಟ್ರಾನ್ ಬ್ಲಾಕ್ ಚೈನ್ ಮೇಲೆ. ಸೊ ಈ ಒಂದು ಟ್ರಾನ್ ಬ್ಲಾಕ್ ಚೈನ್ ಕ್ರಿಪ್ಟೋ ಕರೆನ್ಸಿಯಲ್ಲಿ 14th ಪ್ಲೇಸ್ ಅಲ್ಲಿ ಇದೆ. ಓಕೆ, ಸೊ ಅದ್ರ ಜೊತೆಗೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಏನಂತಂದ್ರೆ ಈ ಒಂದು ಪ್ಯೂರ್ಲಿ ಡಿಸೆಂಟ್ರಲೈಸ್ಡ್ ಕಾನ್ಸೆಪ್ಟ್. ಇದನ್ನ ಯಾವುದೋ ಒಂದು ವ್ಯಕ್ತಿ ಕೈಯಲ್ಲಿ ಕಂಟ್ರೋಲ್ ಆಗಿರುವಂತದ್ದಲ್ಲ. ಯಾವುದೇ ಒಂದು ವ್ಯಕ್ತಿಯನ್ನ ಇದನ್ನ ಚೇಂಜ್ ಮಾಡಕ್ಕಾಗ್ಲಿ, ಎಡಿಟ್ ಮಾಡಕ್ಕಾಗ್ಲಿ, ಅಥವಾ ಅದನ್ನ ನಡೆಸೋದಕ್ಕಾಗ್ಲಿ, ಡಿಫೈನ್ ಎಕ್ಸಿಕ್ಯೂಟ್ ಮಾಡುವಂತದ್ದಾಗ್ಲಿ ಏನೂ ಇಲ್ಲ ಸ್ನೇಹಿತರೆ. ಒನ್ಸ್ ಟೈಮ್ ಈ ಒಂದು ಸಿಸ್ಟಮ್ ನ ಕೋಡ್ ಅನ್ನ, ಅಲ್ಗಾರಿದಮ್ ಅನ್ನ ಕಾಂಟ್ರಾಕ್ಟ್ ಮಾಡ್ಬಿಟ್ರೆ, ಸೊ ಎಲ್ಲಿವರೆಗೂ ಈ ಒಂದು ಕಾನ್ಸೆಪ್ಟ್ ವರ್ಕ್ ಆಗತ್ತಂದ್ರೆ ಒಂದ್ ಸಲ ನೀವು transcan.org ಅನ್ನೋ ಸಿಸ್ಟಮ್ ಅಲ್ಲಿ ಇದನ್ನ ಡಿಪ್ಲಾಯ್ ಮಾಡ್ಬಿಟ್ರೆ ಸ್ನೇಹಿತರೆ, ಕೊನೆವರೆಗೂ ಎಲ್ಲಿ ಅಂದ್ರೆ ಇಂಟರ್ನೆಟ್ ಇರೋವರೆಗೂ ಸ್ನೇಹಿತರೆ
ಇಂಟರ್ನೆಟ್ ಇರೋವರೆಗೂ ಅಥವಾ ನೀವು ಈ ಸಿಸ್ಟಮ್ ಅಲ್ಲಿ ಇರೋವರೆಗೂ ಇದು ನಿಮ್ಗೆ ಪಕ್ಕಾ ದುಡ್ಡು ಕೊಡುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಸಿಸ್ಟಮ್ ನಿಲ್ಲಲ್ಲ. ಯಾಕೆ ಅಂತಂದ್ರೆ ಇದು ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿರೋದಲ್ಲ. ನೋಡ್ಬೋದು ಇಲ್ಲಿ, ಆಲ್ ಕ್ಯಾಲ್ಕುಲೇಷನ್ಸ್ ಆರ್ ಪ್ರೊವೈಡೆಡ್ ಬೈ ಮಿಲಿಯನ್ಸ್ ಆಫ್ ಕಂಪ್ಯೂಟರ್ ಅರೌಂಡಿಂಗ್ ದ ವರ್ಲ್ಡ್. ಇಡೀ ಜಗತ್ತಲ್ಲಿ ಎಷ್ಟು ಮಿಲಿಯನ್ಸ್ ಆಫ್ ಕಂಪ್ಯೂಟರ್ಸ್ ಇರುತ್ತೋ ಆ ಪ್ರತಿಯೊಂದು ಕಂಪ್ಯೂಟರ್ಗಳಲ್ಲಿ ಈ ಒಂದು ಟ್ರಾನ್ ಬ್ಲಾಕ್ ಚೈನ್ ಅನ್ನ ಸ್ಮಾರ್ಟ್ ಕಾಂಟ್ರಾಕ್ಟ್ ಟೆಕ್ನಾಲಜಿನ ಡಿಪ್ಲಾಯ್ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ನಮಗೆ ಯಾವ್ದು ರಿಸ್ಕ್ ಇರಲ್ಲ ಸ್ನೇಹಿತರೆ. ಯಾವ ಒಬ್ಬ ವ್ಯಕ್ತಿನೂ ಸಹ ಇದನ್ನ ಹ್ಯಾಕ್ ಮಾಡಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಈ ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾಪ್ ಮಾಡಕ್ಕಾಗಲ್ಲ. ಹಾಗಾಗಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಈ ಒಂದು ಸಿಸ್ಟಮ್ ಡಿಸೆಂಟ್ರಲೈಸ್ಡ್ ಕಾನ್ಸೆಪ್ಟ್ ಆಗಿದೆ. ಇದು ಪ್ಯೂರ್ಲಿ ಬೇಸ್ಡ್ ಆನ್ ಟ್ರಾನ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ನೋಡಿ, ಫಾರ್ಸಿಸ್ ಟ್ರಾನ್ ಹಾಗಾದ್ರೆ ಇದು ಹಿಂಗ್ ವರ್ಕ್ ಆಗುತ್ತೆ, ಏನಿದು ಪ್ಲಾಟ್ಫಾರ್ಮ್ ಅಂತ ಕೇಳೋದಾದ್ರೆ ನೀವು ನೋಡ್ಬೋದು, ಫಾರ್ಸಿಸ್ X3 ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಫಾರ್ಸಿಸ್ X4 ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಸ್ನೇಹಿತರೆ. ಫಾರ್ಸಿಸ್ X3 ಅಲ್ಲಿ ನಿಮ್ಗೆ ಫಸ್ಟ್ ಒಂದೇ ಒಂದು ಲೈನ್ ಇರುತ್ತೆ, ಅದರಲ್ಲಿ 3 ಪ್ಲೇಸಸ್ ಇರುತ್ತೆ, ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ, ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಫಾರ್ಸಿಸ್ X4 ಜೊತೆಗೆ ಇಲ್ಲಿ 2 ಲೈನ್ಸ್ ಇರುತ್ತೆ. ಫಸ್ಟ್ ಲೈನ್ ಅಲ್ಲಿ ಬಂದು ನಿಮ್ಗೆ ಮೇಲ್ಗಡೆ 2 ಲೈನ್ ಇರ್ತದೆ, ಕೆಳಗಡೆ 4 ಲೈನ್ ಇರುತ್ತೆ. ಸೊ ಫಾರ್ಸಿಸ್ X3 ಮತ್ತು X4 ಯಾವ ರೀತಿ ಡಿಪ್ಲಾಯ್ ಆಗುತ್ತೆ, ಯಾವ ರೀತಿ ಸಿಸ್ಟಮ್ ವರ್ಕ್ ಆಗತ್ತೆ ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಹೇಳ್ತಾ ಹೋಗ್ತೀನಿ. ಒಂದು ವಿಚಾರ ನೆನ್ಪಿಡಿ, ಇಲ್ಲಿ ಈ ಒಂದು ಸಿಸ್ಟಮ್ ಅನ್ನ ನೀವು ವಿತ್ ರೆಫರೆನ್ಸ್ ಅಲ್ಲಿ ನಡೆಯುವಂತದ್ದು. ವಿತೌಟ್ ರೆಫರೆನ್ಸ್ ಇಲ್ಲಿ ದುಡ್ಡು ಮಾಡಕ್ ಆಗಲ್ಲ ಸ್ನೇಹಿತರೆ, ವಿತ್ ರೆಫರೆನ್ಸ್ ಅಲ್ಲಿ ಹೋಗ್ಬೇಕಾಗತ್ತೆ. ಜೊತೆಗೆ ಇಲ್ಲಿ ಒಂದು ಸಿಸ್ಟಮ್ ಅಲ್ಲಿ ನೀವು ಅನ್ಲಿಮಿಟೆಡ್ ಆಟೋಮೆಟಿಕ್ ರೀಇನ್ವೆಸ್ಟ್ಮೆಂಟ್ ಗಳಾಗ್ತಾ ಹೋಗುತ್ತೆ. ಪದೇ ನೀವು ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ. ಒಂದು ಸಲ ಸ್ಲಾಟ್ ಬೈ ಮಾಡಿದ್ರೆ ಸಾಕು, ಅದಕ್ಕೆ ಯಾವುದೇ ರೀತಿಯ ಒಂದು ಎಕ್ಸ್ಪೈರ್ ಡೇಟ್ ಇರಲ್ಲ ಸ್ನೇಹಿತರೆ. ಸೊ ಕೊನೆವರೆಗೂ, ಲೈಫ್ ಲಾಂಗ್ ವರ್ಗು ಒಂದು ಸಿಸ್ಟಮ್ ಅಲ್ಲಿ ನಾವು ಕೈ ಜೋಡಿಸಬಹುದು. ಈ ಒಂದು ಸಿಸ್ಟಮ್ ಇಂದ ನಾವು ದುಡ್ಡನ್ನ ಪದೇ ನಮ್ಮ ಅಕೌಂಟ್ ಗಳಿಗೆ ನಾವು ಯೂಸ್ ಮಾಡ್ಕೋಬಹುದು, ಬಳಸ್ಕೋಬಹುದು. ನಾವು ಒಂದು ತಲೆಮಾರು ಅಲ್ಲ ಸ್ನೇಹಿತರೆ, ಸುಮಾರು ನಮ್ಮ ಒಂದು 4 ರಿಂದ 5 ತಲೆಮಾರುಗಳಷ್ಟು ದುಡ್ಡನ್ನ ಸಂಪಾದನೆ ಮಾಡುವಂತ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಂದ್ರೆ ಫಾರ್ಸಿಸ್ ಟ್ರಾನ್. ಸೊ ಇಲ್ಲಿ ಒಂದ್ ನಿಮಿಷ. ಓಕೆ, ಸೊ ಇಲ್ಲಿ ನೋಡೋಣ. ಅದ್ರ ಜೊತೆಗೆ ಇನ್ನೊಂದು ವೆರಿ ಗುಡ್ ಪ್ಲಾಟ್ಫಾರ್ಮ್ ಇದೆ ಸ್ನೇಹಿತರೆ. ಇದುವರೆಗೂ ಇದು ಕಮಿಂಗ್ ಸೂನ್ ಅಲ್ಲಿ ಇದೆ. ಸುಮಾರು ನೋಡೋಣ, ನಮ್ಮ ಫ್ರೆಂಡ್ಸ್ ಗಳಲ್ಲಿ ಅಪ್ಲೈನ್ ಗಳಲ್ಲಿ ಏನ್ ಹೇಳ್ತಿರೋದಂತಂದ್ರೆ ಒಂದು ವಾರದಲ್ಲಿ ಈ ಒಂದು ಸಿಸ್ಟಮ್ ಡಿಪ್ಲಾಯ್ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಫಾರ್ಸಿಸ್ ಟ್ರಾನ್ ಅಲ್ಲಿ X3 ಮತ್ತೆ X4 ಬಿಟ್ರೆ, ಸೆಕೆಂಡ್ ಈ X3 ಮತ್ತು X4 ಬಿಟ್ರೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇನ್ನೊಂದು ಲಾಂಚ್ ಆಗ್ತಾ ಇದೆ, Xgold ಮಾರ್ಕೆಟಿಂಗ್ ಅಂತ. ಸೊ Xgold ಮಾರ್ಕೆಟಿಂಗ್ ಅಲ್ಲಿ ನಿಮಗೆ 4 ಲೈನ್ಸ್ ಇರುತ್ತೆ, 4 ಲೈನ್ಸ್ ಇರುತ್ತೆ. ಮೊದಲ 2 ಇರುತ್ತದೆ ಫಸ್ಟ್ ಲೈನ್ ಅಲ್ಲಿ, ಸೆಕೆಂಡ್ ಲೈನ್ ಅಲ್ಲಿ 4 ಜನ ಇರ್ತಾರೆ, ಥರ್ಡ್ ಲೈನ್ ಅಲ್ಲಿ 8 ಮೆಂಬರ್ಸ್ ಇರ್ತಾರೆ, ನಿಮಗೆ ಫೋರ್ತ್ ಲೈನ್ ಅಲ್ಲಿ 16 ಮೆಂಬರ್ಸ್ ಇರ್ತಾರೆ. ಸೊ ಟೋಟಲ್ ಆಗಿ ನಿಮ್ಗೆ ಪ್ಲಾಟ್ಫಾರ್ಮ್ ಅಲ್ಲಿ, ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಸೈಕಲ್ ನಲ್ಲಿ ನಿಮಗೆ 30 ಜನ ಬರ್ತಾರೆ ಸ್ನೇಹಿತರೆ, 30 ಪ್ಲೇಸಸ್ ಇರುತ್ತೆ. ಸೊ ಇದು ಪ್ರತಿಯೊಂದು ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಸ್ಲಾಟ್ಸ್ ಅಂದ್ರೆ ಏನು, ನಾನು ಅವಾಗ್ಲೇ ಹೇಳಿದೆ ಯಾವ ಸ್ಲಾಟು ಸಹ ಎಕ್ಸ್ಪೈರ್ಸ್ ಇರಲ್ಲ ಅಂತ. ಸೊ ಹಾಗಾದ್ರೆ ಸ್ಲಾಟ್ ಅಂದ್ರೆ ಏನು, X3 ಅಂದ್ರೆ ಏನು, X4 ಅಂದ್ರೆ ಏನು ನೋಡ್ತಾ ಹೋಗೋಣ. X3 ಅಲ್ಲಿ ನಿಮ್ಗೆ ಟೋಟಲ್ ಆಗಿ 1ನೇ ಸ್ಲಾಟ್ ಇಂದ ಹಿಡಿದು ಟೋಟಲ್ 15 ಸ್ಲಾಟ್ ವರೆಗೂ ಇರುತ್ತೆ. 1ನೇ ಸ್ಲಾಟ್ ವ್ಯಾಲ್ಯೂ 100 ಇದ್ರೆ 2ನೇ ಸ್ಲಾಟ್ ವ್ಯಾಲ್ಯೂ ಡಬಲ್ ಆಗ್ತಾ ಹೋಗುತ್ತೆ, 200, 400, 800 ಅಪ್ ಟು ಡಬಲ್ 15th ಸ್ಲಾಟ್ ವರೆಗೂ ಡಬಲ್ ಆಗ್ತಾ ಹೋಗುತ್ತೆ. ಅದೇ ತರ X4 ಅಂತ ಅನ್ನೋದು ಫಸ್ಟ್ ಸ್ಲಾಟ್ ಅಲ್ಲಿ 100 ಇರುತ್ತೆ, ಮತ್ತೆ ಡಬಲ್ ಆಗ್ತಾ ಹೋಗುತ್ತೆ 200, 400, 800, 1600. ಸೊ ಈ ರೀತಿ ಅಪ್ ಟು 15th ಸ್ಲಾಟ್ ವರೆಗೂ ಡಬಲ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದ್ರೆ X3 ಆಯ್ತು, X4 ಆಯ್ತು. Xgold ಅಂದ್ರೆ ಏನು, Xgold ಅಲ್ಲೂ ಸಹ ನಿಮ್ಗೆ ಫಸ್ಟ್ ಸ್ಲಾಟ್ 200 ಇಂದ ಸ್ಟಾರ್ಟ್ ಆಗುತ್ತೆ, 200 ಅದರ ಡಬಲ್ 400, ನೆಕ್ಸ್ಟ್ 800, 1600 ಅಪ್ ಟು 10 ಸ್ಲಾಟ್ ವರೆಗೂ ಡಬಲ್ ಆಗುತ್ತೆ 11th ಸ್ಲಾಟ್ ಇಂದ. ಸೊ 15th ಸ್ಲಾಟ್ ಅಲ್ಲಿ ಸಮ್ ಅಮೌಂಟ್ಸ್ ಡಿಸ್ಟರ್ಬೆನ್ಸ್ ಅಂದ್ರೆ ಡಿಫರೆನ್ಸ್ ಇದೆ ಸ್ನೇಹಿತರೆ. ಸೊ ಓಕೆ, ಹಾಗಾದ್ರೆ X3 ಏನು, X4 ಏನು ಸಪರೇಟ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ರಿಜಿಸ್ಟ್ರೇಷನ್ ಅಮೌಂಟ್ ಎಷ್ಟಿದೆ ನೋಡೋಣ. ಓಕೆ, ಸೊ ರಿಜಿಸ್ಟ್ರೇಷನ್ ಅಮೌಂಟ್ ಎಷ್ಟಿದೆ. ಸೊ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು, ಈ ನಿಮ್ಮ ಪಾಕೆಟ್ ಇಂದ ಒಂದೇ ಒಂದ್ಸಲ ನೀವು 400 ಟ್ರಾನ್ ಅನ್ನ ಪೇ ಮಾಡ್ಬೇಕಾಗತ್ತೆ.
ಅಟ್ ಪ್ರೆಸೆಂಟ್ ಇವಾಗ X3 ಮತ್ತು X4 ಅಲ್ಲೂ ವರ್ಕ್ ಆಗ್ತಾ ಇದೆ. ಈ ಎಕ್ಸ್ ಗೋಲ್ಡ್ ಇದುವರೆಗೂ ಇನ್ನೂ ಲಾಂಚ್ ಆಗಿಲ್ಲ. ಇದು ಲಾಂಚ್ ಆಗ್ಬೇಕಾದ್ರೆ ಸುಮಾರು ನಿಮಗೆ ಇನ್ನೂ ಒಂದು ವಾರ ಆಗ್ಬೋದು. ಹಾಗಾಗಿ ಅಟ್ ಪ್ರೆಸೆಂಟ್ ಇವಾಗ ಒಂದು ನಿಮಗೆ ರಿಜಿಸ್ಟ್ರೇಷನ್ ಆಗಕ್ಕೆ ಓನ್ಲಿ 200 ಟ್ರಾನ್ ಇದ್ರೆ ಸಾಕು. ಆ 200 ಟ್ರಾನ್ ಏನಾಗುತ್ತಂದ್ರೆ ನಿಮಗೆ ಫಾರ್ಸಸ್ X3 ಒಂದು ಸ್ಲಾಟ್ 100 ಟ್ರಾನು, ಆಮೇಲೆ ಫಾರ್ಸಸ್ X3 ಒಂದು ಸ್ಲಾಟ್ 100 ಟ್ರಾನು ಡಿವೈಡ್ ಆಗ್ತಾ ಹೋಗುತ್ತೆ. ಫಾರ್ಸಸ್ X3 ಇಟ್ಸ್ ಅ ಪ್ಯೂರ್ಲಿ ವರ್ಕಿಂಗ್ ಪ್ಲಾಟ್ಫಾರ್ಮ್. ಫಾರ್ಸಸ್ X4 ಇಸ್ ದ ನಾನ್ ವರ್ಕಿಂಗ್ ಅಂತ ಹೇಳ್ತೀವಿ. ಬಟ್ ಇದು ಪಕ್ಕ ನಾನ್ ವರ್ಕಿಂಗ್ ಅಲ್ಲ, ಟೀಮ್ ವರ್ಕ್ ಇಂದ ಆಗುವಂತ ಸಿಸ್ಟಮ್. ನಾನ್ ವರ್ಕಿಂಗ್ ಅಂತ ಹೇಳಿ 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 ಪ್ರಿವಿಯಸ್ ಇಥೇರಿಯಂ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಜನ ಮೋಸ ಹೋಗ್ಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾನು ಇಲ್ಲಿ ಆ ಒಂದು ವರ್ಡ್ ಅನ್ನ ಒತ್ತಿ ಒತ್ತಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಇದು ನಾನ್ ವರ್ಕಿಂಗ್ ಅಲ್ದೇನೆ, ನಾವು ಕೆಲಸ ಮಾಡ್ದೇನೆ ನಮ್ಮ ಡೌನ್ ಲೈನ್ ಮೆಂಬರ್ಸ್ ಏನಾದ್ರು ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಹೋದಾಗ ಅದು ನಮಗೆ ನಾನ್ ವರ್ಕಿಂಗ್ ಅನ್ನೋ ಹೆಸರಲ್ಲಿ ಈ ಒಂದು ಸಿಸ್ಟಮ್ ಅಲ್ಲಿ ನಮಗೆ X4 ಅಲ್ಲಿ ದುಡ್ಡು ಜಮಾ ಆಗ್ತಾ ಇರುತ್ತೆ, ಕ್ರಿಯೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ನೋಡೋಣ ಫಾರ್ಸಸ್ X3 ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ ಸ್ನೇಹಿತರು. ಇದು ನಿಮ್ಮ ಅಪ್ಲೈನ್ ಅನ್ಕೊಳ್ಳೋಣ. ಸೊ ನಿಮ್ಮ ಅಪ್ಲೈನು ನಿಮಗೆ ರೆಫರ್ ಮಾಡ್ತಾರೆ, ನೀವು ಇಲ್ಲಿ ಬರ್ತೀರಿ. ನೀವು ಇದೇ ತರ ರೆಫರೆನ್ಸ್ ಮೂಲಕ ಹೋಗ್ಬೇಕು ಅಂತ ನಾನು ಅವಾಗ್ಲೇ ಹೇಳಿದೆ. ನೀವು ಮೊದಲನೇ ವ್ಯಕ್ತಿಗೆ ಏನಾದ್ರು ರೆಫರ್ ಮಾಡಿದಾಗ ಸೊ 200 ಟ್ರಾನ್ಸ್ ಅಲ್ಲಿ ಅವರು ಸಹ ಜಾಯ್ನಿಂಗ್ ಆಗ್ತಾರೆ. ಅದೇ 200 ಟ್ರಾನ್ ಅಲ್ಲಿ X3 100 ಟ್ರಾನು, ಆಮೇಲೆ X4 ಅಲ್ಲಿ 100 ಟ್ರಾನು ಡಿವೈಡ್ ಆಗುತ್ತೆ. ಸೊ ಇಲ್ಲಿ 100 ಟ್ರಾನು ಡಿಪಾಸಿಟ್ ಆಯ್ತು. ಓಕೆ, ನೀವು 100 ಟ್ರಾನು ನಿಮ್ಮ ಫ್ರೆಂಡ್ಸ್ ನೀವು ರೆಫರ್ ಮಾಡಿದಾಗ ನಿಮಗೆ 100 ಟ್ರಾನು ನಿಮಗೆ ಫುಲ್ ಅಮೌಂಟ್ ರಿಟರ್ನ್ ಆಗಿಬಿಡುತ್ತೆ. ಅದು 100ಗೆ 100%. ಓಕೆ, ಸೊ ನೀವು ಎರಡನೇ ವ್ಯಕ್ತಿ ರೆಫರ್ ಮಾಡ್ತೀರಿ. ಸೊ ಆ ವ್ಯಕ್ತಿದು ಸಹ ನಿಮ್ಮ ಮೊದಲನೇ ವ್ಯಕ್ತಿಯ X3 ದುಡ್ಡು ಬರುತ್ತೆ ನಿಮ್ಗೆ. X4 ಅವನ ID ಆಕ್ಟಿವೇಶನ್ ಆಗುತ್ತೆ, ಬಟ್ X4 ಅಲ್ಲಿ ನಿಮಗ್ ಬರಲ್ಲ, X3 ಅಲ್ಲಿ ಬರುತ್ತೆ. ಸೊ ನೀವು ಎರಡನೇ ವ್ಯಕ್ತಿ ರೆಫರ್ ಮಾಡ್ತೀರಿ. ಎರಡನೇ ವ್ಯಕ್ತಿ ರೆಫರ್ ಮಾಡಿದಾಗ ಆ ದುಡ್ಡು ಸಹ ನಿಮಗೆ 100% ಬರುತ್ತೆ. ಅಂದ್ರೆ 100 ಟ್ರಾನ್ ಇದ್ರೆ 100ಕ್ಕೆ 100 ಟ್ರಾನ್ ನಿಮಗೆ ಬರುತ್ತೆ. ಯಾವುದೇ ಡಿಡಕ್ಷನ್ ಆಗ್ಲಿ ಕಟ್ ಆಗಲ್ಲ. ನೀವು ಮೂರನೇ ವ್ಯಕ್ತಿ ರೆಫರ್ ಮಾಡ್ತೀರಾ, ಸೊ ಮೂರನೇ ವ್ಯಕ್ತಿಯ ದುಡ್ಡು ನಿಮಗೆ ಬರಲ್ಲ. ಆ ಒಂದು ಅಮೌಂಟ್ ಏನಾಗುತ್ತೆ ನಿಮ್ಮ ಐಡಿಗೆ ರೀಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟು ಆ ಒಂದು ಅಮೌಂಟ್ ಏನಾಗುತ್ತೆ ನಿಮ್ಮ ಅಪ್ಲೈನ್ಗೆ ಹೋಗ್ಬಿಡುತ್ತೆ. ಸೊ ನಿಮ್ಮ ಅಪ್ಲೈನ್ಗೆ ಅಕೌಂಟಿಗೆ ಹೋಗುತ್ತೆ. ಓಕೆ, ಈ ತರ ಇದು ಸಿಸ್ಟಮ್ ಫಾರ್ಸಸ್ X3 ಡಿಪ್ಲಾಯ್ ಮಾಡಲಾಗಿದೆ. ನೀವು ನಾಲ್ಕನೇ ವ್ಯಕ್ತಿ ರೆಫರ್ ಮಾಡಿದಾಗ ಮತ್ತೆ ಮೊದಲನೇ ಪ್ಲೇಸ್ ಅಲ್ಲಿ ಬರ್ತಾನೆ, ಐದನೇ ವ್ಯಕ್ತಿ ರೆಫರ್ ಮಾಡಿದಾಗ ಎರಡನೇ ಪ್ಲೇಸ್ ಅಲ್ಲಿ ಬರ್ತಾನೆ, ಆರನೇ ವ್ಯಕ್ತಿ ಮಾಡಿದಾಗ ಮೂರನೇ ಪ್ಲೇಸ್ ಅಲ್ಲಿ ಬರ್ತಾರೆ. ಸೊ ಪ್ರತಿ ಸಲ ಮೂರನೇ ವ್ಯಕ್ತಿಯ ಇನ್ಕಮ್ ನಿಮಗೆ ಬರಲ್ಲ, ಅದು ನಿಮ್ಮ ಅಪ್ಲೈನಿಗೆ ಹೋಗ್ತಾ ಇರುತ್ತೆ, ಪ್ರತಿ ಸಲ ಜನರೇಟ್ ಆಗ್ತಾ ಇರುತ್ತೆ. ಓಕೆ, ಅದೇ ತರ ನಿಮ್ಮ ಡೌನ್ ಅಲ್ಲಿ ಬರೋ ಜನನು ಸಹ ಜಾಸ್ತಿ ಟೀಮ್ ತಂದ್ರೆ ಆ ದುಡ್ಡು ರೊಟೇಟ್ ಆಗ್ತಾ 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 ನಿಮಗ್ ಸಹ ಅಮೌಂಟ್ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಫಾರ್ಸಸ್ X3 ಈ ರೀತಿ ವರ್ಕ್ ಆಗೋದು. ಓಕೆ, ಫಾರ್ಸಸ್ X4 ಅಲ್ಲಿ ಯಾವ ರೀತಿ ವರ್ಕ್ ಆಗತ್ತೆ ನೋಡೋಣ. ಫಾರ್ಸಸ್ X4 ಅನ್ನೋದು ಒಂದು ನಾನ್ ವರ್ಕಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ. ಜೊತೆಗೆ ಇನ್ನೊಂದು ವರ್ಡ್ ಹೇಳಕ್ ಇಷ್ಟಪಡ್ತೀನಿ, ಟೀಮ್ ವರ್ಕ್ ಅಂತ. ನಿಮ್ಮ ಡೌನ್ ಅಲ್ಲಿ ಏನ್ ಜನ ಬರ್ತಾರೋ ಸೊ ಅವರು ಡೌನ್ ಅಲ್ಲಿ ಏನ್ ಬರ್ತಾರೋ ಅಥವಾ ನಿಮ್ಮ ಅಪ್ಲೈನ್ ಕ್ರಾಸ್ ಲೈನು ನಿಮ್ಮ ಅಪ್ಲೈನ್ ಕಡೆಯಿಂದ ಸೊ ಡೌನ್ ಲೈನ್ ಕಡೆಯಿಂದ ಎಲ್ಲ ಕಡೆಯಿಂದ ಇಲ್ಲಿ ಏನಾಗುತ್ತೆ ಇನ್ಕಮ್ ನಿಮಗೆ ಜನರೇಟ್ ಆಗುತ್ತೆ. ಸೊ ಇಲ್ಲಿ ಮೊದಲೆರಡು ಲೈನ್ ಅಲ್ಲಿ ಮೊದಲೆರಡು ಪ್ಲೇಸ್ಮೆಂಟ್ ಅಲ್ಲಿ ನಿಮ್ಗೆ ದುಡ್ಡು ಯಾವುದೇ ಕಾರಣಕ್ಕೂ ಅದು ಬರಲ್ಲ, ನಿಮ್ಮ ಅಪ್ಲೈನ್ಗೆ ಅದು ಹೋಗುತ್ತೆ. ಅದಾದ್ಮೇಲೆ ನೀವು ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ 3, 5 ಮತ್ತು 4 ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಯಾವುದೇ ದುಡ್ಡು ಸಹ ಯಾರಿಗೂ ಹೋಗಲ್ಲ. ಅದು ಯಾವುದೇ ಕಾರಣಕ್ಕೂ ಎಲ್ಲಿ ಹೋಗದೇನೆ ಪಕ್ಕ ನಿಮ್ಗೆ ದುಡ್ಡು ಬರುತ್ತೆ. ಅದು 100% ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು 100 ಟ್ರಾನ್ ಇದೆ ಅನ್ಕೊಳ್ಳೋಣ, ನಿಮ್ಗೆ 100 ಟ್ರಾನ್ ಅಂದ್ರೆ 300 ಟ್ರಾನ್ ನಿಮಗೆ ಡಿಪಾಸಿಟ್ ಆಗುತ್ತೆ. ಆಮೇಲೆ ಆರನೇ ವ್ಯಕ್ತಿ ಬಂದ ತಕ್ಷಣ ಇದು ರಿಫ್ರೆಶ್ ಆಗ್ಬಿಟ್ಟು ಮತ್ತೆ ಎಂಟಿ ಆಗುತ್ತೆ. ಮತ್ತೆ ಮೊದಲೆರಡು ವ್ಯಕ್ತಿಯ ದುಡ್ಡು ನಿಮಗ್ ಬರಲ್ಲ, ಅಪ್ಲೈನ್ಗೆ ಹೋಗ್ತಾ ಇರುತ್ತೆ. ಸೊ 3, 5, 4 ಈ ಪ್ರತಿ ಸಲ 3, 4, 5 ನಿಮಗೆ ಅಮೌಂಟ್ ರೀಜೆನರೇಟ್ ಆಗ್ತಾ ಇರುತ್ತೆ. ಒಂದು ಸೈಕಲ್ ನಲ್ಲಿ 3 ಟೈಮು ಇನ್ಕಮ್ ನೀವು ಪಡಿಬಹುದು. ಎರಡನೇ ಸೈಕಲ್ ಅಲ್ಲಿ ಮತ್ತೆ 3 ಸಲ, ಮೂರನೇ ಸೈಕಲ್ ಅಲ್ಲಿ ಮತ್ತೆ 3 ಸಲ. ಇದಕ್ಕೆ ಯಾವುದೇ ರೀತಿಯ ಕೊನೆ ಇರಲ್ಲ, ಅನ್ಲಿಮಿಟೆಡ್ ಸೈಕಲ್ ಗಳು ಇಲ್ಲಿ ಆಡಬಹುದು. ಯಾವ ಸೈಕಲ್ಗೂ ಇಲ್ಲಿ ಎಕ್ಸ್ಪೈರ್ ಡೇಟ್ ಇಲ್ಲ. ಓಕೆ, ಸೊ ಈ ಒಂದು X4 ಮತ್ತು X3 ಮುಗಿತು. ಇನ್ನು X ಗೋಲ್ಡ್ ನೋಡೋಣ ಸ್ನೇಹಿತರೆ. X ಗೋಲ್ಡ್ ಅಲ್ಲಿ ಯಾವ ರೀತಿ ಸಿಸ್ಟಮ್ ವರ್ಕ್ ಆಗುತ್ತೆ. ನಾನು ಅವಾಗ್ಲೇ ಹೇಳಿದೆ, ಮೊದಲ ಎರಡು
ವ್ಯಕ್ತಿಯ ಇನ್ಕಮ್ಗಳು ನಿಮ್ಮ ಅಪ್ಲೈನಿಗೆ ಹೋಗುತ್ತೆ. ಎರಡನೇ ಲೆವೆಲ್ ಅಲ್ಲಿ 4 ಜನ ಇರ್ತಾರೆ ಸ್ನೇಹಿತರೆ. ಒಂದೊಂದು ವ್ಯಕ್ತಿಯಿಂದ ನಾನು ಅವಾಗ್ಲೇ ಹೇಳಿದೆ ಎಕ್ಸ್ ಗೋಲ್ಡ್ ಅಲ್ಲಿ ಸ್ಟಾರ್ಟಿಂಗ್ ಆಗೋದು 200 ಟ್ರಾನ್ ಇಂದ. ಸೊ 200 ಟ್ರಾನ್ ಇದೆ ಅನ್ಕೊಳ್ಳಿ. ಒಂದು ವ್ಯಕ್ತಿ ನಿಮ್ ಕೆಳಗಡೆ ಬಂದ ಅಂದ್ರೆ 200 ಟ್ರಾನ್ ಅಲ್ಲಿ ನಿಮಗೆ 20% ನಿಮಗೆ ಬರುತ್ತೆ. ಒಂದು ವ್ಯಕ್ತಿಯಿಂದ 20% 200 ಟ್ರಾನ್ಗೆ. ಇದು ಫಿಕ್ಸ್ ಅಲ್ಲ, ಟ್ರಾನ್ ಮೇಲೆ ಡಿಪೆಂಡ್, ಸ್ಲಾಟ್ ಮೇಲೆ ಡಿಪೆಂಡ್. 400 ಇದ್ರೆ 400 ಲೆಕ್ಕ ಆಗುತ್ತೆ, 10,000 ಇದ್ರೆ 10,000 ಲೆಕ್ಕ ಆಗುತ್ತೆ. ಓಕೆ, ಆ ತರ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಒಂದೊಂದು ವ್ಯಕ್ತಿಯಿಂದ ನಿಮಗೆ 20% ಇನ್ಕಮ್ ಬರುತ್ತೆ. ಮೂರನೇ ಲೆವೆಲ್ ಅಲ್ಲಿ ಟೋಟಲ್ ಆಗಿ 8 ಮೆಂಬರ್ಸ್ ಇರ್ತಾರೆ. ಆ 8 ಮೆಂಬರ್ಸ್ ಅಲ್ಲಿ ನಿಮಗೆ ಒಂದೊಂದು ವ್ಯಕ್ತಿಯಿಂದ ಪರ್ ಈಚ್ ಪರ್ಸನ್ ಇಂದ ನಿಮಗೆ 30% ಏನಾಗುತ್ತೆ ಅಮೌಂಟ್ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕೊನೆ ಲಾಸ್ಟ್ ಲೈನ್ ಅಲ್ಲಿ ನಿಮಗೆ 16 ಮೆಂಬರ್ಸ್ ಇರ್ತಾರೆ. ಪರ್ ವ್ಯಕ್ತಿಯಿಂದ ಒಂದೊಂದು ವ್ಯಕ್ತಿಯಿಂದ ನಿಮ್ಗೆ 50% ಡಿಪಾಸಿಟ್ ಆಗುತ್ತೆ ಸ್ನೇಹಿತರೆ, 50% ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಮೊದಲ 2 ವ್ಯಕ್ತಿಗಳ ಅಪ್ಲೈನ್ ಹೋಗುತ್ತೆ, ಕೊನೆಯ 2 ವ್ಯಕ್ತಿಗಳ ಅಪ್ಲೈನ್ಗೆ ಹೋಗುತ್ತೆ. ಸೊ 30 ಪ್ಲೇಸ್ ಅಲ್ಲಿ ನಿಮ್ಗೆ 4 ಜನದ ದುಡ್ಡು ಬರಲ್ಲ, 26 ಜನದ್ದು ದುಡ್ಡು ಬರುತ್ತೆ. ಒಂದು ಸೈಕಲ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ 1,120% ನೀವು ಈ ಇನ್ಕಮ್ ನ ಜನರೇಟ್ ಮಾಡ್ತೀರಿ ಒಂದು ಸರ್ಕಲ್ ನಲ್ಲಿ. ಎರಡನೇ ಸೈಕಲ್ಗೆ ಮತ್ತೆ 1,120%. ಓಕೆ, ಸೊ X3 ಅಲ್ಲಿ ನೀವು ಓನ್ಲಿ 200% ಆಗತ್ತೆ, ಅಂದ್ರೆ ನಿಮ್ 2 ಟೈಮ್ ಬರುತ್ತೆ. X3 ಅಲ್ಲಿ 200%, X4 ಅಲ್ಲಿ ನಿಮಗೆ 300% 3 ಸಲ ಬರುತ್ತೆ. ಅದೇ ನಿಮ್ ಎಕ್ಸ್ ಗೋಲ್ಡ್ ಅಲ್ಲಿ 1,120% ಸ್ನೇಹಿತರೆ. ಈ ಎಕ್ಸ್ ಗೋಲ್ಡ್ ಏನಾದ್ರು ಲಾಂಚ್ ಆದ್ರೆ ಆದಷ್ಟು ಬೇಗ ನೀವು 3 ಅಥವಾ 4 ಸ್ಲಾಟ್ ಅನ್ನ ಜಾಸ್ತಿ ಬೈ ಮಾಡಿದಷ್ಟು ನಿಮ್ಗೆ ಒಳ್ಳೇದು. ಓಕೆ, ಜೊತೆಗೆ ಇಲ್ಲಿ ರಿಪೀಟ್ ಆಗಿ ಇನ್ಕಮ್ ಬರ್ತಾ ಹೋಗುತ್ತೆ. ನಾನು ಅವಾಗ್ಲೇ ಹೇಳಿದೆ, ಫಸ್ಟ್ ಸೆಕೆಂಡ್ ರೆಫರ್ ಮಾಡಿದಾಗ ಆ ದುಡ್ಡು ನಿಮ್ಗೆ ಬರುತ್ತೆ, ಮೂರನೇ ವ್ಯಕ್ತಿಯ ಆ ದುಡ್ಡು ನಿಮ್ಮ ಅಪ್ಲೈನಿಗೆ ಹೋಗುತ್ತೆ. ಅದೇ ತರ ಇದು ಸಹ ನಿಮ್ಗೂ ಅಪ್ಲೈ ಆಗುತ್ತೆ. ನಿಮ್ಮ ಡೌನ್ ಅಲ್ಲಿ ಬರೋ ಜನಗೆಲ್ಲ ಸೊ ಮೂರನೇ ವ್ಯಕ್ತಿ ರೆಫರ್ ಮಾಡಿದಾಗ್ಲೆಲ್ಲ ಆ ದುಡ್ಡು ನಿಮ್ಮ ಅಕೌಂಟಿಗೆ ಬೀಳ್ತಾ ಇರುತ್ತೆ. ಈ ತರ ಪದೇ ಏನಾಗ್ತಾ ಇದೆ, ಸೊ ರಿಪಿಟೇಷನ್ ಆಗ್ತಾ ಇರುತ್ತೆ. ಅವಾಗ್ಲೇ ಹೇಳಿದ್ನಲ್ಲ, ಎಕ್ಸ್ ಗೋಲ್ಡ್ ಸಹ ರಿಪಿಟೇಷನ್ ಆಗ್ತಾ ಹೋಗುತ್ತೆ. ಇದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಒಂದು ವಿಚಾರ ಏನಂದ್ರೆ, 1 ಮತ್ತು 2 ನೀವು ರೆಫರ್ ಮಾಡಿದ ತಕ್ಷಣ, ಮೂರನೇ ವ್ಯಕ್ತಿ ರೆಫರ್ ಮಾಡಿದ ತಕ್ಷಣ ರಿಫ್ರೆಶ್ ಆಗ್ಬಿಡುತ್ತೆ, ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ. X3 ನಲ್ಲಿ ಒಂದು ಸೈಕಲ್ ಕಂಪ್ಲೀಟ್ ಆದ ತಕ್ಷಣ ನೀವು ಈ ಒಂದು ಸೈಕಲ್ ನ ಇನ್ಕಮ್ ನ ನೀವು ನೆಕ್ಸ್ಟ್ ಟೈಮ್ ಪಡಿಬೇಕು ಅಂತಂದ್ರೆ ಒಂದೇ ಒಂದು ಕಂಡೀಷನ್ ಇದೆ ಸ್ನೇಹಿತರೆ, ನೆಕ್ಸ್ಟ್ ಸ್ಲಾಟ್ ಅನ್ನ ನೀವು ಬೈ ಮಾಡ್ಬೇಕು. ಒಂದ್ ವೇಳೆ ನೆಕ್ಸ್ಟ್ ಸ್ಲಾಟ್ ನೀವು ಬೈ ಮಾಡ್ಲಿಲ್ಲ ಅನ್ಕೊಳ್ಳಿ, ಈ ತರ ಸಿಂಬಾಲ್ ಬಂದ್ಬಿಡುತ್ತೆ. ಸಿಂಬಾಲ್ ಅರ್ಥ ಏನಂದ್ರೆ, ನಿಮಗೊಂದು ನೋಟಿಫಿಕೇಶನ್ ನೋಟ್ ಕೊಡುತ್ತದ್ದು, ಏನು ನೀವು ನೆಕ್ಸ್ಟ್ ಸ್ಲಾಟ್ ನ ಬೈ ಮಾಡಿ ಈ ಸೈಕಲ್ ನ ಮತ್ತೆ ಕಂಟಿನ್ಯೂ ಮಾಡಿ ಲಾಭ ಪಡ್ಕೊಳ್ಳಿ ಅಂತ. ಒಂದ್ ವೇಳೆ ನೀವು ಸ್ಲಾಟ್ ಬೈ ಮಾಡ್ಲಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ, ಬಟ್ ಆ ಒಂದು ಪ್ರಾಫಿಟ್ ಏನಾಗುತ್ತೆ, ನೀವು ಆ ಒಂದು ಈ ಒಂದು ಸಿಸ್ಟಮ್ ಅಲ್ಲಿ ಬರುವಂತಹ ಪ್ಲಾಟ್ಫಾರ್ಮ್ ಅಲ್ಲಿ ಬರುವಂತಹ ಒಂದು ಪ್ರಾಫಿಟ್ ನ ನೀವು ಲಾಸ್ ಮಾಡ್ಕೊಂತೀರಿ. ನಿಮ್ಮ ಅಪ್ಲೈನ್ಗೆ ಎಕ್ಸ್ಟ್ರಾ ಪ್ರಾಫಿಟ್ ಆಗಿ ಅದು ರಿಸೀವ್ ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಇಲ್ಲಿ ಸ್ಲಾಟ್ ನ ಜಾಸ್ತಿ ಬೇಗನೆ ಅಪ್ಗ್ರೇಡ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮೇನ್ ಮುಖ್ಯವಾಗಿ ಇರುವಂತದ್ದು ಏನಪ್ಪಾ ಅಂದ್ರೆ, ಪವರ್ಫುಲ್ ಕಾನ್ಸೆಪ್ಟ್ ಏನಂದ್ರೆ, ಇಲ್ಲಿ 4 ತರದ ವ್ಯಕ್ತಿಗಳಿಂದ ದುಡ್ಡು ಬರುತ್ತೆ ನಿಮ್ಗೆ. ಬೇರೆ ಸಿಸ್ಟಮ್ ಅಲ್ಲಿ ನಮ್ಮ ಡೌನ್ ಬರೋ ವ್ಯಕ್ತಿ, ಅವರ ಡೌನ್ ಅಲ್ಲಿ ಬರೋ ವ್ಯಕ್ತಿಗಳಿಂದ ಮಾತ್ರ ದುಡ್ಡು ಬರ್ತಾ ಇತ್ತು. ಈ ಸಿಸ್ಟಮ್ ಅಲ್ಲಿ ಪವರ್ಫುಲ್ ಆಗಿರೋದು ಅಂದ್ರೆ ಒಂದು ಇದೇ ಕಾನ್ಸೆಪ್ಟ್. ನೀವು ರೆಫರ್ ಮಾಡಿರೋ ವ್ಯಕ್ತಿ ಮತ್ತೆ ಓವರ್ ಫ್ಲೋ ಆಗಿ ನಿಮ್ಮ ಅಪ್ಲೈನ್ ಕಡೆಯಿಂದ, ಜೊತೆಗೆ ಓವರ್ ಫ್ಲೋ ಆಗಿ ನಿಮ್ಮ ಡೌನ್ ಲೈನ್ ಕಡೆಯಿಂದ, ಓವರ್ ಫ್ಲೋ ಆಗಿ ನಿಮ್ಮ ಡೌನ್ ಲೈನ್ ಇರುವಂತಹ ವ್ಯಕ್ತಿ ಅವ್ರ ಅಪ್ಲೈನ್ ಗಳಿಗಿಂತ ಜಾಸ್ತಿ ಸ್ಲಾಟ್ ಏನಾದ್ರು ಬೈ ಮಾಡ್ಬಿಟ್ರೆ ಅವ್ರ ಏನಾಗ್ತಾರೆ, ಇಲ್ಲಿ ಸುಪೀರಿಯರ್ ಆಗ್ಬಿಡ್ತಾರೆ, ಅವರೇ ಅಪ್ಲೈನ್ ಗಳಾಗ್ಬಿಡ್ತಾರೆ. ಹಾಗಾಗಿ ಈ ಒಂದು ಸಿಸ್ಟಮ್ ಅಲ್ಲಿ ಆದಷ್ಟು ಬೇಗ ಸ್ಲಾಟ್ಸ್ ಅನ್ನ ಯಾರು ಜಾಸ್ತಿ ಬುಕ್ ಮಾಡ್ತಾರೋ ಸೊ ಅವ್ರು ಇಲ್ಲಿ ಚೆನ್ನಾಗಿ ದುಡ್ಡು ಮಾಡಬಹುದು ಅಂತ ಹೇಳ್ತಾನೆ. ಓಕೆ, ಈ ಒಂದು ಸಿಸ್ಟಮ್ ನ ಒಂದು ಎಕ್ಸಾಂಪಲ್ ಕೊಡ್ಲಾಗಿದೆ ಇಲ್ಲಿ. ಫಾರ್ X3 ನಲ್ಲಿ ನೀವು ಜಸ್ಟ್ ಓನ್ಲಿ 3 ಮೆಂಬರ್ಗೆ ರೆಫರ್ ಮಾಡಿದಾಗ ಅದೇ 3 ಮೆಂಬರ್ ಡೂಪ್ಲಿಕೇಟ್ ಆಗ್ತಾ 3x3 ಮ್ಯಾಟ್ರಿಕ್ಸ್ ಅಲ್ಲಿ ಏನಾದ್ರು ವರ್ಕ್ ಆಗ್ತಾ ಪ್ರತಿಯೊಬ್ಬ ವ್ಯಕ್ತಿನೂ ಸಹ 15 ಸ್ಲಾಟ್ ವರೆಗೂ ಬೈ ಮಾಡಿದ್ದೇ ಆಗಿದ್ರೆ, ಸೊ ಈ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಏನ್ ಕೊಟ್ಟಿದಾರೋ ಸೊ ಇಷ್ಟು ಟ್ರಾನ್ಸ್ ಗಳನ್ನ ನೀವು ಅರ್ನ್ ಮಾಡ್ತೀರಾ. ಇದು 100% ಖಚಿತ. ಅದು ಒಂದು ಸೈಕಲ್ ನಲ್ಲಿ
ಓನ್ಲಿ ಫಾರ್ ಒನ್ ಸೈಕಲ್. ಅನ್ಲಿಮಿಟೆಡ್ ಸೈಕಲ್ ಇದೆ, ನೆನಪಿರ್ಲಿ. ಒಂದು ಸೈಕಲ್ ನ ಕ್ಯಾಲ್ಕುಲೇಷನ್ ಇಲ್ಲಿ ಕೊಡ್ಲಾಗಿದೆ, ನೋಡ್ಬೋದು ಇಲ್ಲಿ. ಟೋಟಲ್ ಕ್ಯಾಲ್ಕುಲೇಷನ್ ಬಂದು ಒಂದ್ ಸೈಕಲ್ ನಲ್ಲಿ ಇಲ್ಲಿ ನೋಡ್ರಿ ಇಷ್ಟು ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು. ಓಕೆ, 4,61,24,520 ಟ್ರಾನ್ ಅನ್ನ ನೀವು ಒಂದು ಸೈಕಲ್ ನಲ್ಲಿ ಪಡ್ಕೋಬಹುದು. ಹಾಗಾದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಅನ್ಲಿಮಿಟೆಡ್ ಸೈಕಲ್ ಇದೆ, ಎಷ್ಟು ಇನ್ಕಮ್ ನ ನೀವು ಮಾಡಬಹುದು. ಸೊ ಕೋಟಿ ಕೋಟಿ ಸಂಪಾದನೆ ಮಾಡಬಹುದು ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನಾನು ಒಂದೇ ಒಂದು ರೆಕಮೆಂಡೇಶನ್ ಕೊಡ್ತೀನಿ. ಹಾಗಾದ್ರೆ ಜಾಯ್ನಿಂಗ್ ಅಮೌಂಟ್ ನಾನು ಇಂಡಿಯನ್ ರೂಪಿ ಹೇಳಿಲ್ಲ ನಿಮಗೆ. ಸೊ 200 ಟ್ರಾನ್ಸ್ ಅಂತಂದ್ರೆ ಅಟ್ ಪ್ರೆಸೆಂಟ್ ರೇಟ್ ಪ್ರಕಾರ ನಿಮಗೆ 500 rupees ಆಗುತ್ತೆ. 500 ರೂಪಾಯಿಗೆ ನಿಮಗೆ ಜಾಯ್ನಿಂಗ್ ಅಮೌಂಟ್. ಸೊ 500 ರೂಪಾಯಿದಲ್ಲಿ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ. ಓಕೆ, ಸೊ ರೌಂಡ್ ಫಿಗರ್ ಹೇಳೋದಾದ್ರೆ ನಿಮಗೆ 600 ತಗೊಳ್ಳೋಣ. ಸೊ ನೋಡ್ಬೋದು ಇಲ್ಲಿ X3 ಅಲ್ಲಿ ಒಂದು ಸ್ಲಾಟು, X4 ಅಲ್ಲಿ ಒಂದು ಸ್ಲಾಟು ಆಕ್ಟಿವೇಶನ್ ಆಗುತ್ತೆ. ಇವಾಗ ಪ್ರೆಸೆಂಟ್ 600ಗೆ ಒಂದೊಂದು ಸ್ಲಾಟ್ ಬೈ ಆಗುತ್ತೆ. ಸೊ ಈ ಒಂದೊಂದು ಸ್ಲಾಟ್ ನೀವು ಬೈ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು, ಏನೋ ತೊಂದರೆ ಇಲ್ಲ. ಒಂದು ಮಿನಿಮಮ್ ರೆಕಮೆಂಡೇಶನ್ ನಾನು ಕೊಡೋದು ಏನಂತ ನಿಮಗೆ ಸ್ಟಾರ್ಟಿಂಗ್ ಆಪ್ಷನ್ಸ್. ಸೊ X3 ಅಲ್ಲಿ ಮಿನಿಮಮ್ 3 ಸ್ಲಾಟ್ ಬೈ ಮಾಡಿ, X4 ಅಲ್ಲೂ ಸಹ ಮಿನಿಮಮ್ 3 ಸ್ಲಾಟ್ ಬೈ ಮಾಡಿ. ಜೊತೆ ಈಗ ಸದ್ಯಕ್ಕಿರೋದು ಇವೆರಡು. X ಲಾಂಚ್ ಆದ ತಕ್ಷಣ ಅವು ಸಹ 3 ಸ್ಲಾಟ್ ನ ಬೈ ಮಾಡಿ. ಟೋಟಲ್ ಆಗಿ ನಿಮ್ಗೆ 2,800 ಟ್ರಾನ್ ಆಗುತ್ತೆ. 2,800 ಟ್ರಾನ್ ಇಂಟು 2.5 ಮಲ್ಟಿಪ್ಲೈ ಮಾಡೋದಾದ್ರೆ ಸುಮಾರು 7,000 ಆಯ್ತು. 7,000 ನೀವು ಈ ಒಂದು ಸಿಸ್ಟಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಡೌನ್ ಅಲ್ಲಿ ಬರೋ ಜನಗಳಿಗೂ ಸಹ ಇದೇ ಪ್ಯಾಕೇಜ್ ನ ನೀವು ಪ್ರೊವೈಡ್ ಮಾಡೋದಾಗಿದ್ರೆ ಸೊ ಒಳ್ಳೆ ಇನ್ಕಮ್ ನ ಪಡಿಬಹುದು ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಪ್ರೆಸೆಂಟೇಶನ್ ಅನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಸೊ ನಾನು ಕೆಲವೊಂದಷ್ಟು ಐಡಿನ ಓಪನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ, ಶಾರ್ಟ್ ಪೀರಿಯಡ್ ಅಲ್ಲಿ ಎಷ್ಟೆಷ್ಟು ಅರ್ನ್ ಮಾಡಿದಾರೆ ಅಂತ. ಓಕೆ, ಸೊ ನೋಡ್ಬೋದು ಕೆಲವೊಂದಷ್ಟು ಐಡಿನ ಓಪನ್ ಮಾಡ್ತೀನಿ. ನಂಬರ್ 1 ಐಡಿ ಇಂದ ಕೊನೆವರೆಗೂ ಎಲ್ಲಿವರೆಗೂ ಇಷ್ಟು ಜನ ಜಾಯಿನ್ ಆಗಿದಾರೋ ಪ್ರತಿಯೊಬ್ಬರು ಐಡಿನೂ ಸಹ ನೀವು ಚೆಕ್ ಮಾಡಬಹುದು. ನೋಡಿ 82,512 ವರೆಗೂ ಪ್ರತಿಯೊಂದು ನಂಬರ್ನು ಸಹ ನೀವು ಚೆಕ್ ಮಾಡಬಹುದು. ಇಲ್ಲಿ ನೋಡಿ 5,73,107 ಡಾಲರ್ ಲೆಕ್ಕದಲ್ಲಿ ತೋರಿಸಿದ್ದಾರೆ. ಓಕೆ, ಈ $1 ಲೆಕ್ಕ ಬಂದು 75 ರೂಪಿ. 75 ರೂಪಾಯಿಗೆ ಈ ಒಂದು 5,73,107 ನ ಮಲ್ಟಿಪ್ಲೈ ಮಾಡಿದಾಗ ಸೊ ಎಷ್ಟು ಕೋಟಿ ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ನ ಇವರು ನಂಬರ್ 1 ಮಿಸ್ಟರ್ ಲಾಡೋದ್ ಇದು. ಸೊ ಈ ಒಂದು ಸಿಸ್ಟಮ್ ಅಲ್ಲಿ ಇಷ್ಟು ವಿತಿನ್ ಶಾರ್ಟ್ ಪೀರಿಯಡ್ ಅಲ್ಲಿ ಅಮೌಂಟ್ ನ ಅರ್ನ್ ಮಾಡಿದ್ದಾರೆ. ಓಕೆ, ಸೊ ನೋಡ್ಬೋದು. ನೆಕ್ಸ್ಟ್ ಮತ್ತೆ ನಾನು ಕೆಲವೊಂದಷ್ಟು ಐಡಿನ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ 51 ಅನ್ನೋದು ಒಂದು ನಂಬರ್ ಇದೆ. ಸೊ ಇವರು ಸಹ ನೋಡ್ಬೋದು ಇಲ್ಲಿ 5,822 ಡಾಲರ್ ನ ಅರ್ನ್ ಮಾಡಿದ್ದಾರೆ. $1ಗೆ 75 ರೂಪಾಯಿ. ಓಕೆ, ನೋಡ್ಬೋದು ಇಲ್ಲಿ ಟ್ರಾನ್ ಅಲ್ಲಿ ಹೇಳೋದಾದ್ರೆ 2,05,000 ಟ್ರಾನ್ ಅನ್ನು ಅರ್ನ್ ಮಾಡಿದ್ದಾರೆ. 2,05,000 ಟ್ರಾನ್ಸ್ ಇಂಟು 2.5 ಮಲ್ಟಿಪ್ಲೈ ಮಾಡಿ ಸುಮಾರು ಇವರು 5ರಿಂದ 5.5 ಲಕ್ಷ ರೂಪಾಯಿನ ಅರ್ನ್ ಮಾಡಿದ್ದಾರೆ ವಿತಿನ್ ಪೀರಿಯಡ್ ಆಫ್ ಶಾರ್ಟ್ ಪೀರಿಯಡ್ ಅಲ್ಲಿ. ಓಕೆ, ಸೊ ಇವ್ರಿಗೆ ಕಂಪ್ನಿ ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ 6ರಿಂದ. ಇವ್ರು 1 ವರ್ಷ ಆಯ್ತೇನ್ರಿ ಜಾಯ್ನ್ ಆಗಿ? ಇಲ್ಲ, ಸಿಸ್ಟಮ್ ಸ್ಟಾರ್ಟ್ ಆಗಿನೇ ಒಂದು 9 ದಿನ ಆಗಿದೆ. ಇವ್ರು ಜಾಯ್ನ್ ಆಗಿ 9 ದಿನದಲ್ಲಿ ಜಾಯ್ನ್ ಆಗಿ 9 ದಿನದಲ್ಲಿ 5ರಿಂದ 6 ಲಕ್ಷ ಮಾಡ್ತಾರಂತಂದ್ರೆ ನಿಮ್ಮಲ್ಲಿ ಕೈಯಲ್ಲಿ ಹಾಕಾಗಲ್ಲ ಸ್ನೇಹಿತರೆ. ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಸೊ ಎಷ್ಟು ವರ್ಕ್ ಮಾಡ್ತಿರೋ ಅಷ್ಟು ಇಲ್ಲಿ ಪ್ರಾಫಿಟ್ ಇದೆ. ಓಕೆ, ಹಾಗೆ ನಮ್ಮ ಟೀಮಲ್ಲಿ ಕೆಲವೊಬ್ರು ಅರ್ನ್ ಮಾಡಿದಾರೆ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ. ಅವ್ರ ಐಡಿನೂ ಸಹ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಸೊ 25701 ಈ ನಂಬರ್ ಐಡಿ ಓಪನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ 3 ಜನಕ್ಕೆ ರೆಫರ್ ಮಾಡಿದ್ದಾರೆ. $327 ಮಲ್ಟಿಪ್ಲೈ 75 ಮಲ್ಟಿಪ್ಲೈ ಮಾಡಿ 11,500 ಟ್ರಾನ್ ಅನ್ನು ಅರ್ನ್ ಮಾಡಿದ್ದಾರೆ. ಒಳ್ಳೆ ಇನ್ಕಮ್ ಅಂತ ಹೇಳ್ಬಹುದು. ವರ್ಕಿಂಗ್ ಅಲ್ಲಿ 4 ಸ್ಲಾಟು, ಆಮೇಲೆ ನಾನ್ ವರ್ಕಿಂಗ್ ಅಲ್ಲಿ ಅವರು 7 ಸ್ಲಾಟ್ ವರೆಗೂ ಬೈ ಮಾಡಿದ್ದಾರೆ. ಪ್ರತಿಯೊಂದು ನೋಡಬಹುದು ಇಲ್ಲಿ ಒಂದೊಂದು ಸೈಕಲ್ ಕಂಪ್ಲೀಟ್ ಆಗಿ ಮತ್ತೆ 2ನೇ ಸೈಕಲ್ ಕಂಪ್ಲೀಟ್ ರನ್ನಿಂಗ್ ಅಲ್ಲಿ ಇದೆ. ನೋಡಬಹುದು ಇಲ್ಲಿ. ಸೊ ಪ್ರತಿಯೊಂದು ಅನ್ಲಿಮಿಟೆಡ್ ಸೈಕಲ್ ಗಳನ್ನ ನಾವಿಲ್ಲಿ ರೊಟೇಟ್ ಮಾಡಬಹುದು. ಹಾಗೆ ಇನ್ನೊಂದು ಐಡಿನ ಓಪನ್ ಮಾಡಿ ತೋರಿಸ್ತೀನಿ. 27686 ಈ ನಂಬರ್ ನಮ್ಮ ಡೌನ್ ಅಲ್ಲಿ ಇದ್ದಾರೆ. ಸೊ ಇವರು ಸಹ 7 ಜನಕ್ಕೆ ರೆಫರ್ ಮಾಡಿ $400 ನ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ $400 ಅರ್ನ್ ಮಾಡಿದ್ದಾರೆ. ಇಂಟು 75 ರೂಪಾಯಿ ಮಲ್ಟಿಪ್ಲೈ ಮಾಡಿ 14,100 ಟ್ರಾನ್ ಅನ್ನು ಅರ್ನ್ ಮಾಡಿದ್ದಾರೆ.
ಇವರು ಸಹ 4 ಸ್ಲಾಟ್ X3 ನಲ್ಲಿ X4 ನಲ್ಲಿ 6 ಸ್ಲಾಟ್ ವರೆಗೂ ಬೈ ಮಾಡಿದ್ದಾರೆ. ಒಂದೊಂದು ಸೈಕಲ್ ಕಂಪ್ಲೀಟ್ ಆಗಿದೆ ಎಲ್ಲದರಲ್ಲೂ. ಓಕೆ, ಹಾಗೆ ಎಕ್ಸ್ ಗೋಲ್ಡ್ ನಾನು ಅವಾಗ್ಲೇ ಹೇಳಿದ್ನಲ್ಲ ಕಮಿಂಗ್ ಸೋನ್ ಅಂತಿದೆ, ಅದು ಲಾಂಚ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಾನು ಕೆಲವೊಂದಷ್ಟು ಐಡಿನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಒಂದು ವಿಶೇಷ ಏನಪ್ಪಾ ಅಂದ್ರೆ, ಇಲ್ಲಿ ನಾನು ಒಂದು ಲಾಸ್ಟ್ ಅಲ್ಲಿ ನೋಡ್ಬೋದು, ಇಲ್ಲಿ ನೀವು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಡ್ರೆಸ್ ಇದೆ, ಕಾಂಟ್ರಾಕ್ಟ್ ಅಡ್ರೆಸ್ ಅಂತ. ಈ ಒಂದು ಕಾಂಟ್ರಾಕ್ಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇದು ಎಲ್ಲಿ ಕರ್ಕೊಂಡು ಹೋಗುತ್ತಂದ್ರೆ transcan.org ಮೇಲೆ ಕರ್ಕೊಂಡು ಹೋಗುತ್ತೆ. transcan.org ಮೇಲೆ ಕರ್ಕೊಂಡು ಹೋಗುತ್ತೆ ವೆಬ್ಸೈಟ್ ಪೇಜ್ ಅಲ್ಲಿ. ಸೊ ನೋಡ್ಬೋದು, ಇದು ಫಾರ್ಸಸ್ ಒಂದು ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಇದೆ. ಸೊ ಈ ಒಂದು ಸಿಸ್ಟಮ್ ಕಾಂಟ್ರಾಕ್ಟ್ ನೋಡೋಣ, ಇಲ್ಲಿ ಕೋಡ್ ಇದೆ ನೋಡ್ಬೋದು. ಇಲ್ಲಿ ಕಾಂಟ್ರಾಕ್ಟ್ ಸೋರ್ಸ್ ಕೋಡ್ ಈಸ್ ವೆರಿಫೈಡ್ ಪರ್ಫೆಕ್ಟ್ ಮ್ಯಾಚ್ಡ್ ಇದೆ. ಸೊ ಈ ಒಂದು ಸಿಸ್ಟಮ್ ನೋಡಬಹುದು, ಇಲ್ಲಿ ಫಾರ್ಸಸ್ ಅಂತ ಬರ್ದಿದ್ದಾರೆ. ಸೊ ಈ ಒಂದು ಕೋಡಿಂಗು ಆಲ್ರೆಡಿ ಡಿಪ್ಲಾಯ್ ಆಗಿದೆ ಇದರಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು, ಪ್ರತಿಯೊಂದು ಕೋಡಿಂಗ್ ಸಹ ಇಲ್ಲಿ ಅಲ್ಗಾರಿದಮ್ ಒಂದು ಎಕ್ಸಿಕ್ಯೂಷನ್ ಮಾಡಲಾಗಿದೆ. ಈ ಒಂದು ಕೋಡು ಇದ್ರ ಮೇಲೆನೆ ಇದು ವರ್ಕ್ ಆಗುತ್ತೆ. ಯಾರಿಗೆ ದುಡ್ಡು ಹೋಗ್ಬೇಕು, ಎಷ್ಟೊತ್ತಿಗೆ ಏನು, ಪ್ರತಿಯೊಂದು ವಿಚಾರ ಸಹ ಇಲ್ಲಿ ಕೋಡಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಸಾಫ್ಟ್ವೇರ್ ಡೆವಲಪರ್ ಇದ್ರೆ ಈ ಒಂದು ಸಿಸ್ಟಮ್ ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು, ನಾನು ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ತುಂಬಾ ಜನ ಯಾರು ಸ್ಲಾಟ್ ನ ಬೈ ಮಾಡ್ತಾ ಇದಾರೆ, ಯಾರು ಸ್ಲಾಟ್ಸ್ ಅನ್ನ ಆಕ್ಟಿವೇಶನ್ ಮಾಡ್ತಾ ಇದ್ದಾರೆ ನೋಡಿ. 200 ಟ್ರಾನ್ಸ್ ಅಂದ್ರೆ ಜಾಯಿನ್ ಆಗಿದ್ದಾರೆ ಇವರು. ಓಕೆ, ಕೆಲವೊಬ್ರು 400 ಟ್ರಾನ್ ಕೊಟ್ಟು ಅಪರೇಟ್ ಮಾಡಿದ್ದಾರೆ. ಸೊ ಎಷ್ಟೋ ಜನ ಅಪರೇಟ್ ಮಾಡ್ತಾ ಇದಾರೆ, ಜಾಯಿನ್ ಆಗ್ತಾ ಇದಾರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಗಳಲ್ಲಿ. ನೋಡ್ಬೋದು ಇಲ್ಲಿ 53 ಸೆಕೆಂಡ್, 51 ಸೆಕೆಂಡ್, 48 ಸೆಕೆಂಡ್ ನೋಡಿ. ಸೆಕೆಂಡ್ ಗಳು ಸಹ ಚೇಂಜ್ ಆಗ್ತಾ ಇದೆ. 1 ನಿಮಿಷ ಇರೋದು ನೋಡಿ ಚೇಂಜ್ ಆಗ್ತಾನೆ ಇದೆ. ಸೊ ಹಾಗಾಗಿ ಈ ಒಂದು ಸಿಸ್ಟಮ್ ಅಲ್ಲಿ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಸ್ನೇಹಿತರೆ, ಇಲ್ಲಿ ದುಡ್ಡು ಮಾಡಬಹುದು ಅಂತ ಹೇಳ್ತಾ, ಸೊ ಈ ಒಂದು ಪ್ರೆಸೆಂಟೇಶನ್ ನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತೀನಿ. ನಮ್ಮ ಕೆಲವು ಲೀಡರ್ಗಳ ಜೊತೆಗೆ ನಾನು ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಡ್ತೀನಿ. ಸೊ ಯಶ್ ಸರ್, ನನ್ನ ಕಡೆ ಅನ್ಮಿಟ್ ಇದ್ದಾರೆ, ಯಶ್ ಅವರೇ ಮಾತಾಡ್ಬೋದು. ನಿಮ್ಮ ಒಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಂಡರ್ಫುಲ್ ಪ್ರೆಸೆಂಟೇಶನ್ ಕೊಟ್ರಿ. ಟೆಕ್ನಿಕಲಿ ಇದು ಕಾನ್ಸೆಪ್ಟ್ ಏನು, ಇದ್ರ ಪವರ್ ಏನು ಅಂತ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ಸೊ ಎಲ್ರ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅರವಿಂದ್ ಸರ್. ಓಕೆ, ಸೊ ಇದು ಕಾನ್ಸೆಪ್ಟ್ ಯಾವ ರೀತಿ ಅಂದ್ರೆ ಸರ್, ಒಂದು ಹೊಸಬ್ರು ಇಲ್ಲಿ ಯಾರ್ಯಾರು ಬಂದಿದ್ದೀರಲ್ಲ ಅವ್ರಿಗೆ ಫಸ್ಟ್ ಟೈಮ್ ಅರ್ಥ ಆಗಲ್ಲ ಸರ್. ಇದು ಇಟ್ಸ್ ವೆರಿ ಡಿಫಿಕಲ್ಟಿ ಪ್ಲಾನ್ ಇದು. ಸೊ ನಮಗೆ ಯಾವ ರೀತಿ ಏನಾಗಿದೆ ಅಂದ್ರೆ, ಪ್ರಾಡಕ್ಟ್ ಬೇಸ್ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ, INR ಅಲ್ಲಿ ಇಂಡಿಯನ್ ಕರೆನ್ಸಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಕಂಪನಿಗಳನ್ನ, ಪ್ಲಾನ್ಗಳನ್ನ. ಸೊ ಹಾಗಾಗಿ ಇದು ಫೋರ್ಸೇಜ್ ಅಥವಾ ಟ್ರಾನ್ ಅಂದ್ರೆ ಏನು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅರ್ಥ ಆಗಲ್ಲ ಬಿಗಿನಿಂಗ್ ಅಲ್ಲಿ. ಬಟ್ ಒಂದು ನಾನು ಅಶ್ಯೂರೆನ್ಸ್ ಏನ್ ಕೊಡ್ತೇನೆ ಅಂತ ಹೇಳಿದ್ರೆ, ಈ ಒಂದು ಪ್ರೆಸೆಂಟೇಶನ್ ಏನಿದೆಯಲ್ಲ, ಇದು ಪ್ಲಾನ್ ನೀವು ಅರ್ಥ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಮಿನಿಮಮ್ ಐ ಥಿಂಕ್ 15-20 ಡೇಸ್ ಆಗ್ಬೋದಿಲ್ಲ, 1 ತಿಂಗಳು 2 ತಿಂಗಳು ಆಗ್ಬೋದು. ಬಟ್ ಅಲ್ಲಿ ತನಕ ವೇಟ್ ಮಾಡಿ ನೀವು ಅನಲೈಸ್ ಮಾಡಿ ಬರೋದಕ್ಕಿಂತ, ಟೈಮ್ ವೇಸ್ಟ್ ಮಾಡೋದಕ್ಕಿಂತ, ಸೊ ಜಾಯಿನ್ ಆಗಿ ನಿಮ್ ಏನ್ ಅಪ್ಲೈನ್ ಹೇಳ್ತಾರೆ ಅದ್ರ ಪ್ಯಾಕೇಜ್ ತಗೊಂಡು ಜಾಯಿನ್ ಆಗಿ, ಸೊ ಇದ್ರಲ್ಲಿ ಕಲಿತಾ ಇನ್ಕಮ್ ಮಾಡ್ತಾ ಕಲಿಕೆ ಮಾಡ್ಕೊಳ್ಳಿ, ನಾಲೆಡ್ಜ್ ನ ಬೆಳೆಸ್ಕೊಂತಾ ಹೋಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಾಗಿ ಸೊ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ನಿಮ್ಮ ಲೀಡರ್ಸ್ ಗಳ ಹತ್ರ ಕೇಳಿ ತಿಳ್ಕೊಳ್ಳಿ, ಅವ್ರ ಹತ್ರ. ವಂಡರ್ಫುಲ್ ಕಾನ್ಸೆಪ್ಟ್ ಸರ್, ಇದಂತ ಹೇಳ್ತೀನಲ್ಲ, ಈ ರೀತಿ ಕಾನ್ಸೆಪ್ಟ್ ಗಳು ಬರೋದು ನಮ್ಮ ವಿರಳ, ಅಪರೂಪದಲ್ಲಿ ಅಪರೂಪ ಇವೆಲ್ಲ. ಸೊ ಇದು ನಮ್ಗೆ ಲೈಫ್ ಟೈಮ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನಮ್ಗೆ ಭಯ ಇರ್ತದೆ. ಎಲ್ಲ ಒಂದ್ ಕಡೆ ಬೇರೆ ಕಂಪನಿಗಳಾದ್ರೆ 2 ತಿಂಗಳಲ್ಲಿ ಹೋಗ್ಬಿಡ್ಬೋದು, 3 ತಿಂಗಳು ಊಟ ಬಿಡ್ಬೋದು, ಯಾವ ಟೈಮಲ್ಲಿ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಆ ಒಂದು ಕಂಪನಿಗಳೆಲ್ಲ ಒಬ್ಬನ ಕೈ ಅಂಡರ್ ಅಲ್ಲಿ ಇರ್ತವೆ, ಸೆಂಟ್ರಲೈಸ್ ಆಗಿರ್ತದೆ. ಸೊ ಇದು ಅಪೋಸಿಟ್, ಇದು ಡಿಸೆಂಟ್ರಲೈಸ್ ಅಂದ್ರೆ ಯಾರ್ ಕಂಟ್ರೋಲ್ ಕೂಡ ಇರೋದು ಈ ಕಾನ್ಸೆಪ್ಟ್ ಇರಲ್ಲ. ಮತ್ತೆ ಏನ್ ಕಂಪನಿ ಡೆವಲಪರ್ ಇದಾರಲ್ಲ, ಕ್ರಿಯೇಟ್ ಮಾಡಿದಾರಲ್ಲ ಮಿಸ್ಟರ್ ಲಾಡೋ, ಅವರು ಕೂಡ ಇದನ್ನ ಪ್ಲಾನ್ ಚೇಂಜ್ ಮಾಡ್ತೀನಿ ಅಥವಾ ನಾನು ಏನಾದ್ರು ಮಾಡಿಫೈ ಮಾಡ್ತೀನಿ ಅನ್ನಕ್ಕೆ ಆಗಲ್ಲ. ಓಕೆ, ಸೊ ಅಷ್ಟು ತುಂಬಾ ಸ್ಟ್ರಾಂಗ್ ಇದೆ. 1 ವರ್ಷ ಟಾರ್ಗೆಟ್ ಮಾಡಿ ಸ್ನೇಹಿತರೆ. ಇವತ್ತೇನ್ ಸೆಪ್ಟೆಂಬರ್ 15ನೇ ತಾರೀಕು ಇವತ್ತು 2020. ಸೊ ನಾವು 2021 15 ಸೆಪ್ಟೆಂಬರ್ಗೆ ಇಲ್ಲಿ ಸಿಸ್ಟಮ್ ಅಲ್ಲಿ ಇದ್ದು ನಾವು ಟೀಮ್ ವರ್ಕ್ ಕಟ್ಟಿದ್ದೆ. ಅದ್ರಲ್ಲಿ ಖಂಡಿತ ಇಲ್ಲಿರೋರೆಲ್ಲ ಕೋಟ್ಯಾಧಿಪತಿಗಳಾಗ್ತೀವಿ ಸ್ನೇಹಿತರ, ನೋ ಡೌಟ್ಸ್, ಅದ್ರ ಬಗ್ಗೆ ಡೌಟೇ ಇಲ್ಲ. ಯಾಕೆಂದ್ರೆ ನಾವು ಇವತ್ತು ಏನ್ ಸಿಸ್ಟಮ್ ಕೆಲಸ ಮಾಡ್ತಾ ಇದೀವಲ್ಲ, ಒಂದ್ ಜಾಬ್ ಆಗಿರ್ಬೋದು ಅಥವಾ ನಾವೇನ್ ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ, ಅದ್ರಲ್ಲಿ ಖಂಡಿತ ಇನ್ನು 20 ವರ್ಷ ಅಲ್ಲ 30 ವರ್ಷ ಮಾಡೋದು ಹೀಗೆ ಇದ್ದೇ ಇರ್ತೀವಿ. ಬದಲಾವಣೆ ಅಂತೂ ಆಗಲ್ಲ. ಸೊ ಬದಲಾವಣೆ ಆಗ್ಬೇಕಂತ ಹೇಳಿದ್ರೆ ಬಿಸ್ನೆಸ್ ಮಾಡ್ಬೇಕಂದ್ರೆ ಕೋಟಿ ದುಡ್ಡು ಬೇಕು ನಮ್ಗೆ. ಬಟ್ ನಮ್ಮ ಹತ್ರ ಕೋಟಿ ದುಡ್ಡಿಲ್ಲ, ಹಾಗಾಗಿ ನಮ್ಗೆ ಇಲ್ಲಿ ತನಕ ಬಿಸ್ನೆಸ್ ಮಾಡಿಲ್ಲ. ಇವತ್ತೊಂದು ಸ್ಮಾಲ್ ಅಮೌಂಟ್ ಅಲ್ಲಿ ಒಂದು ಬಿಸ್ನೆಸ್ ಮಾಡೋ ಅವಕಾಶ ಸಿಕ್ಕಿದೆ ನಮ್ಗೆ. ಸೊ ಅದ್ರ ಹಾಗಾಗಿ ಯೂಸ್ ಮಾಡ್ಕೊಳ್ಳಿ, ಇದನ್ನ ಟೀಮ್ ಕಟ್ಟಿ, ತಂಡ ಕಟ್ಟಿ, ಆ ತಂಡ ಜೊತೆ ವರ್ಕ್ ಮಾಡೋಣ, ಆಯ್ತಾ. ಸೊ ಹಾಗಾಗಿ ಎಲ್ಲಾರು ಬನ್ನಿ, ನಿಮ್ಗೆ ಏನ್ ಸಪೋರ್ಟ್ ಬೇಕು, ಎವ್ರಿ ಡೇ ಝೂಮ್ ಮೀಟಿಂಗ್ ಇರುತ್ತೆ.
ಸೊ ನೀವು ನಿಮ್ ಫ್ರೆಂಡ್ಸ್ಗಳನ್ನ ಡೈಲಿ ಇನ್ವೈಟ್ ಮಾಡ್ಕೊಳ್ಳಿ, ಇಲ್ಲಿಗೆ ಪ್ಲಾನ್ ಪ್ರೆಸೆಂಟೇಶನ್ ನಾವು ಕೊಡ್ತೀವಿ, ನೀವು ಕಲಿಯೋ ತನಕ. ಈ ಡುಪ್ಲಿಕೇಶನ್ ನೀವು ಬರೋರ್ಗೆಲ್ಲ ಇದೇ ರೀತಿ ಡುಪ್ಲಿಕೇಶನ್ ಮಾಡ್ತಾ ಹೋದಾಗ ಸೊ ನಿಮ್ಮ ಟೀಮು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ, ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಆದಾಯ ತಂದು ಕೊಡುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಥ್ಯಾಂಕ್ಸ್ ಟು ಮಿಸ್ಟರ್ ಅರವಿಂದ್ ಸರ್. ಸೊ ಅವ್ರು ಒಳ್ಳೆ ಪ್ರೆಸೆಂಟೇಶನ್ ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹಾಗಾಗಿ ಇಲ್ಲಿ ಯಾರಾದ್ರೂ ಹೊಸಬ್ರಿದ್ರೆ, ಈಗ ವಿಡ್ರಾಲ್ ಆಪ್ಷನ್ ಎಲ್ಲ ಜೆಪ್ಪೆ ಮತ್ತೆ ಅದು ವಿಡ್ರಾಲ್ ಆಪ್ಷನ್ ಎಲ್ಲ ಸರ್ ತೋರಿಸ್ತಾ ಇದಾರೆ. ಯಾವ ರೀತಿ ನೀವು ಟ್ರಾನ್ ನ ನಿಮ್ಮ ವಾಲೆಟ್ ಬಂದಂತ ಟ್ರಾನ್ ನ ಯಾವ ರೀತಿ ನೀವು ವಿಡ್ರಾಲ್ ಮಾಡ್ಕೋಬಹುದು ಹೇಗೆ ಅನ್ನೋದೆಲ್ಲ ನಿಮ್ಗೆ ಆಲ್ಮೋಸ್ಟ್ ನಿಮ್ ಅಪ್ಲೈನ್ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ, ಅದನ್ನೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ಹಾಗಾಗಿ ಹೊಸಬ್ರು ಯಾರು ಇದ್ರೆ ಮಾತಾಡ್ಬೋದು ಸರ್. ಅಂದ್ರೆ ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿದ್ರೆ ನೀವು ತಿಳ್ಕೊಬಹುದು ಸರ್. ಓಕೆ ಸರ್, ಪ್ರಶಾಂತ್ ಸರ್ ಏನ್ ಕೇಳಿದ್ರ ಅಂದ್ರೆ ವಿಡ್ರಾ ಆಪ್ಷನ್ ಹೆಂಗಿದೆ ಅಂತ. ಓಕೆ, ವೆರಿ ಗುಡ್ ಕ್ವಶನ್. ಸೊ ಇಲ್ಲಿ ಸರ್ ನಮ್ಗೆ ಇಡೀ ನಮ್ಮ ಇಂಡಿಯಾದಲ್ಲಿ 39 ಆಪ್ಸ್ ಗಳಿದಾವೆ, ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಆಪ್ಸ್ ಗಳು ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ನಾನು ರೆಫರ್ ಮಾಡ್ತೀನಿ ನಿಮ್ಗೆ ಜಪ್ಪೆ. ಸೊ ಜಪ್ಪೆದಲ್ಲಿ ನೀವು ಎನಿ ಟೈಮ್ ಸ್ಲಾಟ್ ನ ಅಂದ್ರೆ ಎನಿ ಟೈಮ್ ನೀವು ಟ್ರಾನ್ ಅನ್ನ ಬೈ ಮಾಡಬಹುದು, ಸೇಲ್ ಮಾಡಬಹುದು, ಅದು ಇನ್ಸ್ಟಂಟ್ಲಿ. ಹೌದಾ? ಸೊ ಈ ಒಂದು ಸಿಸ್ಟಮ್ ನೋಡ್ಬೋದು, ಇಲ್ಲಿ 162 ಕಂಟ್ರಿಲಿ ವರ್ಕ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮ್ಗೆ ಜಪ್ಪೆಯಿಂದ ಅಥವಾ ನಿಮ್ಗೆ ವಜಿರೆಕ್ಸ್ ಇಂದ, ಸೊ ಇದ್ರೂ ಸಹ ಇಂಡಿಯಾದಲ್ಲಿ ನಂಬರ್ 1 ಅಂದ್ರೆ ಇಂಡಿಯಾದಲ್ಲಿ ನಂಬರ್ 1 ಇರೋದು ಇವಾಗ ಸದ್ಯಕ್ಕಿರೋದು ವಜಿರೆಕ್ಸ್ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ನೋಡ್ಬೋದು ನೀವು ಎಕ್ಸ್ಚೇಂಜ್, ಇವೆಲ್ಲ ಎಕ್ಸ್ಚೇಂಜ್ ಮೂಲಕ ವರ್ಕ್ ಆಗತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಎಷ್ಟು ಕರೆನ್ಸಿಗಳಿದೆ ಅಂದ್ರೆ ಪ್ರತಿಯೊಂದು ನೋಡಿ, TRX ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. TRX ಅಲ್ಲಿ ನೀವು ಎನಿ ಟೈಮ್ ಸ್ಲಾಟ್ ನ ಬೈ ಮಾಡಬಹುದು, ಎನಿ ಟೈಮ್ ಸ್ಲಾಟ್ ನ ಸೇಲ್ ಮಾಡಬಹುದು, ಎನಿ ಟೈಮ್ ನೀವು ಬ್ಯಾಂಕ್ ಅಕೌಂಟಿಗೆ ವಿಡ್ರಾ ಮಾಡಬಹುದು. ಅದ್ರ ಜೊತೆಗೆ ಇನ್ನೂ ಒಂದು ಹೊಸದಾಗಿ ಲಾಂಚ್ ಆಗಿದೆ, ಇವಾಗ ಪ್ರೀ ಲಾಂಚ್ಗಳು ನಡೀತಾ ಇದೆ ರಿವಾರ್ಡ್ಸ್ ಪಾಯಿಂಟ್ಸ್ ಅಲ್ಲಿ. ಸೊ ನೋಡ್ಬೋದು ಇಲ್ಲಿ ಕಾಯಿನ್ ಸ್ವಿಚ್ ಕುಬೇರ್ ಅಂತ. ಸೊ ಇದು ವೆರಿ ಫಾಸ್ಟ್ ಅಂಡ್ ಸಿಂಪಲ್ ಸೆಕ್ಯೂರ್ ಆಗಿರುವಂತ ಸಿಸ್ಟಮ್. ಇದ್ರಲ್ಲೂ ಸಹ ನೀವು ಟ್ರೇಡಿಂಗ್ ನ ಮಾಡಬಹುದು. ಕಾಯಿನ್ ಸ್ವಿಚ್ ಕುಬೇರ್ ಫೀಚರ್ಸ್ ಸಹ ಸಿಂಪಲ್ ಆಗಿದೆ ಸ್ನೇಹಿತರೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಗಳಲ್ಲಿ ನಾವು ಯಾವಾಗ ಬೇಕೋ ಅವಾಗ ಇಥೇರಿಯಂ ನ ಅಥವಾ ಟ್ರಾನ್ ಅನ್ನ ಎನಿ ಟೈಮ್ ನೀವು ಬೈ ಮಾಡಿ, ಸೇಲ್ ಮಾಡಿ, ಬ್ಯಾಂಕ್ ಅಕೌಂಟಿಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ತಗೋಬಹುದು. ಓಕೆ, ಸೊ ಸರ್ ಪ್ರೂಫ್ ಕೇಳಿದಾರೆ. ಸೊ ನಾನು ಪ್ರೂಫ್ ಕೊಡಕ್ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಇದ್ರಲ್ಲಿ ನಾನು ಇದುವರೆಗೂ ಸರ್ ನಾನು ಇಥೇರಿಯಂ ಅಲ್ಲಿ ವಿಡ್ರಾ ಮಾಡಿದೀನಿ, ಬಟ್ ಟ್ರಾನ್ ಅಲ್ಲಿ ಇನ್ನೂ ವಿಡ್ರಾ ಮಾಡಿಲ್ಲ. ಯಾಕಂದ್ರೆ ನಾವು ಸ್ಲಾಟ್ ನ ಬೈ ಮಾಡೋದು ಇನ್ನೂ ಇದೆ. ಸೊ ಹಾಗಾಗಿ ಬರೋ ಅಮೌಂಟ್ ಅನ್ನ ನಾನು ವಿಡ್ರಾ ಮಾಡಕ್ ಹೋಗಲ್ಲ. ಸುಮಾರು 1 ತಿಂಗಳವರೆಗೂ ನಾನು ಯಾವುದೇ ಕಾರಣಕ್ಕೂ ಟ್ರಾನ್ ಅಲ್ಲಿ ಬರುವಂತಹ ಇನ್ಕಮ್ ನ ನಾನು ವಿಡ್ರಾ ಮಾಡಲ್ಲ ಸರ್. ಯಾಕಂದ್ರೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ವಿಡ್ರಾ ಮಾಡಿದ ತಕ್ಷಣ ನಿಮ್ ಮತ್ತೆ ಸ್ಲಾಟ್ ಬೈ ಮಾಡ್ಬೇಕು, ಅಂದ್ರೆ ಇಥೇರಿಯಂ ಬೈ ಮಾಡ್ಬೇಕು, ಮತ್ತೆ ಚಾರ್ಜಸ್ ಇವು ಬೀಳ್ತಾ ಇರುತ್ತೆ. ಹಾಗಾಗಿ ಸುಮಾರು 1 ತಿಂಗಳವರೆಗೂ ನಾನು ಇಲ್ಲಿ ವಿಡ್ರಾ ಮಾಡ್ದೇನೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇನ್ಕಮ್ ತಗೊಂಡು ಸ್ಲಾಟ್ ನ ಬೈ ಮಾಡ್ತಾ ಹೋಗ್ಬೇಕು. ಆ ಒಂದು ಕಾರಣಕ್ಕಾಗಿ ಇಲ್ಲಿ ನಾನು ವಿಡ್ರಾ ಮಾಡಿಲ್ಲ. ಬೇಕಾದ್ರೆ ನಾನು ಇಥೇರಿಯಂ ವಿಡ್ರಾ ಮಾಡಿರೋದು ಒಂದು ಪ್ರೂಫ್ ಇದೆ, ಅದನ್ನ ನಾನು ಬೇಕಾದ್ರೆ ನಾಳೆ ನಿಮ್ಗೆ ಜೂಮ್ ಮೀಟಿಂಗ್ ಅಲ್ಲಿ ಶೋ ಮಾಡಿಸ್ತೀನಿ. ಓಕೆ, ಇದನ್ನ ಹೊರತುಪಡಿಸಿ ಮತ್ತೆ ಏನಾದ್ರು ಕ್ವಶನ್ ಇದ್ರೆ ಕೇಳಬಹುದು. ಯಾರಾದ್ರೂ ಮಾತಾಡ್ತೀನಿ ಅಂತಂದ್ರೆ ನಾನು ಅವ್ರಿಗೆ ಮಾತಾಡಕ್ ಅವಕಾಶ ಕೊಡ್ತೀನಿ. ಸೊ ನಾನು ಮೊದಲನೇದಾಗಿ ಇಲ್ಲಿ ಪ್ರಶಾಂತ್ ರಾಠೋಡ್ ಅವ್ರನ್ನ ಮಾತಾಡಕ್ ಅವಕಾಶ ಕೊಡ್ತೀನಿ. ಪ್ರಶಾಂತ್ ರಾಠೋಡ್ ಮಾತಾಡಬಹುದು. ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಸರ್, ನಮಸ್ತೆ, ಹೇಳಿ. ಓಕೆ ಸರ್, ಇಲ್ಲಿ ಕ್ರಿಯೇಟರ್ಗೆ ಏನ್ ಲಾಭ ಇದರಿಂದ? ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ, ಹೇಗೆ ಮನಿ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ನಮ್ ಡೌನ್ಲೈನ್ಸ್ಗೆ? ಸರ್ ನಾನು ಅದೇ ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ರಿಯೇಟರ್ಗೆ ಯಾವುದೇ ರೀತಿಯ ಒಂದು ಲಾಭ ಇರಲ್ಲ ಸರ್. ಅವ್ರಿಗೆ ಅಬ್ಬೊಬ್ಬ ಅಂದ್ರೆ ನೆಟ್ವರ್ಕ್ ಫೀ ಅಲ್ಲಿ ಸ್ವಲ್ಪ ಒಂದು 10% ಇಲ್ಲ 20% ಏನೋ ಲಾಭ ಇರಬಹುದು. ಜೊತೆಗೆ ಇನ್ನೊಂದು ವೆಬ್ಸೈಟ್ ಅಲ್ಲಿ ಎಷ್ಟು ಜನ ವರ್ಲ್ಡ್ ವೈಡ್ ಅಲ್ಲಿ ಅಲೆಕ್ಸಾ ರ್ಯಾಂಕ್ ಅಂತ ಇರುತ್ತೆ. ಸೊ ಅಲೆಕ್ಸಾ ರ್ಯಾಂಕ್ ಅಲ್ಲಿ ಯಾರು ಒಂದು ವೆಬ್ಸೈಟ್ ಅನ್ನ ಯಾರು ಜಾಸ್ತಿ ಓಪನ್ ಮಾಡ್ತಾರೋ, ಒಂದು ಗೂಗಲ್ ಇರಬಹುದು, ಯಾವುದೇ ಪ್ಲಾಟ್ಫಾರ್ಮ್ ಇರಬಹುದು, ಯಾರು ಓಪನ್ ಮಾಡಿ ನೋಡ್ತಾರಲ್ಲ ಅವ್ರಿಗೆ ಏನಾಗುತ್ತೆ, ಕ್ರಿಯೇಟರ್ಗೆ ಏನಾಗುತ್ತೆ, ಆ ದುಡ್ಡು ಶೇರ್ ಆಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಸರ್. ಜೊತೆಗೆ ಈ ಒಂದು ಪ್ಲಾಟ್ಫಾರ್ಮ್ ಪ್ಯೂರ್ಲಿ ಪಕ್ಕಾ ಒಂದು ಇದು ಏನಪ್ಪಾ ಅಂದ್ರೆ ಕ್ರಿಪ್ಟೋ ಕರೆನ್ಸಿ. ಅದರ ಜೊತೆಗೆ ಇನ್ನೊಂದು ಮೇನ್ ಇದು ಕಾನ್ಸೆಪ್ಟ್ ಬಂದು ಇಂಟರ್ನ್ಯಾಷನಲ್ ಕ್ರೌಡ್ ಫಂಡಿಂಗ್ ಸರ್. ಇಂಟರ್ನ್ಯಾಷನಲ್ ಕ್ರೌಡ್ ಫಂಡಿಂಗ್ ಅಲ್ಲಿ 100ಗೆ 100% ಅಮೌಂಟ್ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಾಗಾಗಿ ಈ ಕ್ರಿಯೇಟರ್ಗೆ ಜಸ್ಟ್ ವೆಬ್ಸೈಟ್ ಪೇಜ್ ಅಲ್ಲಿ ಏನು
ವಿಸಿಟ್ ಆಗತ್ತಲ್ಲ ಸರ್, ಆ ಇನ್ಕಮ್ ಮಾತ್ರ ಹೋಗುತ್ತೆ. ಜೊತೆಗೆ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಕೆಲವೊಂದಷ್ಟು ನೆಟ್ವರ್ಕ್ ಫೀ ಮಿಸ್ಟರ್ ಲಾಡೋ ಅಕೌಂಟಿಗೆ ಹೋಗುತ್ತೆ. ಇಲ್ಲಿ ನೋಡಬಹುದು trxforces.io ಅಂತೇಳಿ ಹೈಪ್ ಸ್ಟೇಟ್ ಅಲ್ಲಿ ನಾನು ಚೆಕ್ ಮಾಡಿದೆ. ಸೊ ಇಲ್ಲಿ ನೋಡಬಹುದು ನೀವು ಗ್ಲೋಬಲಿ trx.io ಇಸ್ ದ ರ್ಯಾಂಕ್ ಎಷ್ಟಲ್ಲಿದೆ ನೋಡಿ. ಇಡೀ ಗ್ಲೋಬಲ್ ಅಲೆಕ್ಸಾ, ನಾನು ಅವಾಗ್ಲೇ ಹೇಳಿದೆ ಅಲೆಕ್ಸಾ ಅಂತ. ಸೊ ಗ್ಲೋಬಲ್ ಅಲ್ಲಿ ಅಲೆಕ್ಸಾ ರ್ಯಾಂಕ್ ಅಲ್ಲಿ 6368 ರ್ಯಾಂಕ್ ಅಲ್ಲಿ ಇದೆ. ಓಕೆ, ಪರ್ ಡೇ ಎಷ್ಟು ಜನ ವಿಸಿಟ್ ಮಾಡ್ತಾ ಇದಾರೆ ನೋಡೋಣ. ಒಂದೊಂದು ದಿನಕ್ಕೆ ಎಷ್ಟು ಜನ ವಿಸಿಟ್ ಮಾಡ್ತಾರೆ ನೋಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ 4 ಲಕ್ಷ ಜನ, 48,635 ಜನ ಈ ಒಂದು ವೆಬ್ಸೈಟ್ ನ ವಿಸಿಟ್ ಮಾಡ್ತಾ ಇದ್ದಾರೆ. ಮಂತ್ಲಿ ಯೂನಿಕ್ ನೋಡ್ಬೋದು ಇಲ್ಲಿ 7,67,240 ಮೆಂಬರ್ಸ್ ಈ ಒಂದು ಸಿಸ್ಟಮ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಡೈಲಿ ಪೇಜ್ ವ್ಯೂಸ್ ನೋಡ್ಬೋದು ಇಲ್ಲಿ. ಈ ತರ ಸರ್, ಇದ್ರ ಮೇಲೆ ಅವ್ರಿಗೆ ಏನಾಗುತ್ತೆ, ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಜೊತೆಗೆ ನಂಬರ್ 1 ಅವ್ರದೇ ID ಇರೋದ್ರಿಂದ ಅವ್ರ ಎಲ್ಲಾ ಡೌನ್ ಅಲ್ಲೇ ನಾವು ಬರ್ತೀವಿ ಅಂತ ನನಗ್ ಗೊತ್ತಿರೋ ವಿಚಾರ ಹೇಳಿದೆ ಸರ್. ಪ್ರಶಾಂತ್ ಅವರೇ. ಹಾ ಸರ್. ಹೇಳಿ ಸರ್. ಓಕೆ ಸರ್, ನಾವೀಗ ಜಾಯಿನ್ ಮಾಡಿಸ್ಬೋದು. ಏನ್ ಸರ್, ಸರಿಯಾಗಿ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಸರ್. ಓಕೆ, ನಾವು ಆಲ್ ಓವರ್ ವರ್ಲ್ಡ್ ಅಲ್ಲಿ ಯಾರನ್ನ ಬೇಕಾದ್ರೂ ಯಾವ ಬೇಕಾದ್ರೂ ಜಾಯಿನ್ ಮಾಡಿಸ್ಬೋದು. ಇದಕ್ಕೆ ಟೈಮ್ ಲಿಮಿಟ್ ಅಂತ ಏನಿಲ್ವಾ? ಔಟ್ ಆಫ್ ಸ್ಟೇಟ್ ಆಗಿರ್ಬೋದು, ಔಟ್ ಆಫ್ ಡಿಸ್ಟ್ರಿಕ್ಟ್, ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ. ಹೌದಾ, ನೀವು ಎಲ್ಲಾದ್ರೂ ಯಾವ್ದೇ ವ್ಯಕ್ತಿನ ಸಹ ಇಲ್ಲಿ ಜಾಯಿನ್ ಮಾಡಿಸಬಹುದು ಈ ಸಿಸ್ಟಮ್ ಅಲ್ಲಿ. ಸೊ ಅಂದ್ರೆ ಇದರಲ್ಲಿ ಏನು ಚಾನ್ಸಸ್ ಇಲ್ಲ ಫ್ರಾಡ್ ಆಗೋದು ಅಂತ, ಲೈಫ್ ಲಾಂಗ್ ಇರುತ್ತೆ ಇದು? ನೋ ಸರ್, ನೋ ಚಾನ್ಸಸ್. ನಾನು ಅವಾಗ್ಲೇ ಟ್ರಾನ್ ಬ್ಲಾಕ್ ಚೈನ್ ಬಗ್ಗೆ ಒಂದು ಅಲ್ಲ, ಡಿಸೆಂಟ್ರಲೈಸರ್ ಅನ್ನೋ ಕಾನ್ಸೆಪ್ಟ್ ಒಂದ್ ಸಲ ಡಿಪ್ಲಾಯ್ ಆಗ್ಬಿಟ್ರೆ ಸಿಸ್ಟಮ್, ಅದನ್ನ ಯಾವ್ದೇ ಕಾರಣಕ್ಕೆ ಹ್ಯಾಕ್ ಮಾಡಕ್ ಆಗಲ್ಲ, ಸ್ಟಾಪ್ ಮಾಡಕ್ ಆಗಲ್ಲ, ಎಡಿಟ್ ಮಾಡಕ್ ಆಗಲ್ಲ. ವೆಬ್ಸೈಟ್ ಪೇಜ್ ಕಲರ್ ಚೇಂಜ್ ಆಗಬಹುದು, ಫಾಂಟ್ ಚೇಂಜ್ ಆಗಬಹುದು, trx.forces.io ಅನ್ನೋದು ಫಾಂಟ್ ಚೇಂಜ್ ಆಗಬಹುದು. ಅಂದ್ರೆ ಫಾಂಟ್ ಅದೇ ಇರುತ್ತೆ, ಡಿಸೈನ್ ಚೇಂಜ್ ಆಗಬಹುದು, ಕಲರ್ ಚೇಂಜ್ ಆಗಬಹುದು. ಬಟ್ ಕೋಡಿಂಗ್ ಇರುತ್ತಲ್ಲ, ಸಾಫ್ಟ್ವೇರ್ ನ ಕೋಡಿಂಗ್, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಸರ್. ಓಕೆ ಸರ್, ಓಕೆ. ಅಂದ್ರೆ ಒಂದೇ ಮಾತಲ್ಲಿ ಹೇಳೋದಾದ್ರೆ, ನಾವೇ ಇರ್ತೀವಿ ಸರ್, ನಾವು ಡೈಲಿ ಬಟ್ಟೆಗಳು ಚೇಂಜ್ ಮಾಡ್ತಾ ಇರ್ತೀವಿ ಅಷ್ಟೇ. ಅಂದ್ರೆ ಹೌದಾ? ಸೊ ಸಿಸ್ಟಮ್ ಅಲ್ಲಿ ಎನಿ ಟೈಮ್ ಅವ್ರ ಕಲರ್ ಚೇಂಜ್ ಮಾಡಬಹುದು, ಎನಿ ಟೈಮ್ ಲೋಗೋ ಚೇಂಜ್ ಮಾಡಬಹುದು, ಎನಿ ಟೈಮ್ ಫಾಂಟ್ ಚೇಂಜ್ ಆಗಬಹುದು. ಅದು ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಬಟ್ ಸಾಫ್ಟ್ವೇರ್ ಡಿಸೈನಿಂಗ್ ಇರುತ್ತಲ್ಲ, ಯಾರ ದುಡ್ಡು ಯಾರಿಗೆ ಹೋಗ್ಬೇಕು ಅಂತ ಒಂದು ಕೋಡಿಂಗ್ ರೆಡಿ ಮಾಡಿರ್ತಾರಲ್ಲ, ಆ ಕೋಡ್ ಯಾವತ್ತು ಯಾವುದೇ ಕಾರಣಕ್ಕೆ ಚೇಂಜ್ ಮಾಡಕ್ ಆಗಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಮತ್ತೆ ಸರ್, ಮತ್ತೆ ಏನಾದ್ರು ಡೌಟ್ ಇದ್ರೆ? ಓಕೆ, ಪ್ರಶಾಂತ್ ಅವ್ರಿಗೆ ಥ್ಯಾಂಕ್ಸ್ ಇರುತ್ತಾ. ಸೊ ಅಲ್ತಮಾಷ್ ಹ್ಯಾಂಡ್ ರೈಸ್ ಮಾಡಿದಿರಿ. ಸೊ ನನ್ನ ಕಡೆ ಅನ್ಮ್ಯೂಟ್ ಇದ್ದೀರಾ, ಮಾತಾಡಬಹುದು. ಮೊಬೈಲ್ ಮೇಲೆ ಅನ್ಮ್ಯೂಟ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ, ಮೈಕ್ ಆನ್ ಆಗತ್ತೆ, ಮಾತಾಡ್ರಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳ್ರಿ ಸರ್. ಎಕ್ಸ್ ಗೋಲ್ ಅಂತ ಪ್ಲಾನ್ ಬರೋದು ಕಮಿಂಗ್ ಸೂನ್ ಅದೇ ಸರ್. ಅದರಾಗ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಪರ್ಸೆಂಟೇಜ್ ಏನ್ ಕೊಟ್ಟಿದ್ದಾರೆ ಸರ್. ಅದು ಸ್ಲಾಟ್ದು ಎಷ್ಟು ಸ್ಲಾಟ್ದ ಅಮೌಂಟ್ ಪರ್ಸೆಂಟೇಜ್ ಅಥವಾ ಅದು ಫುಲ್ ಸೈಕಲ್? ಒಂದೊಂದು ಸ್ಲಾಟ್, ಒಂದು ಸ್ಲಾಟ್ ಅಲ್ಲಿ 200 ಟ್ರಾನ್ ಇತ್ತಂದ್ರೆ 200 ಟ್ರಾನ್ ಗೆ 20%, 400 ಟ್ರಾನ್ ಇದ್ರೆ 400 ಗೆ 20%, 10,000 ಟ್ರಾನ್ ಇದ್ರೆ 10,000 ಗೆ 20%, ಆ ತರ ಅದು. ಅದೇ ಒಂದು ಡೌಟ್ ಇತ್ತು. ಓಕೆ, ಕ್ಲಿಯರ್ ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮತ್ತೆ ಏನಾದ್ರು ಡೌಟ್, ಒಪಿನಿಯನ್ ಹೇಳಿ, ಈ ಸಿಸ್ಟಮ್ ಅಲ್ಲಿ ಪ್ಲಾಟ್ಫಾರ್ಮ್ ಹೇಗಿದೆ ಏನು? ಭಾಳ ಚಲೋ ಇದೆ ಸರ್. ಅದೇ ರೆಫರಲ್ ಮಾಡೋದು ಪೀಪಲ್ ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋದು, ಅದೇ ಒಂದು ಇದು ಸರ್. ನಿಮ್ ಕೆಲಸ ಅಲ್ಲ ಅದು. ನಿಮ್ ಕೆಲಸ ಏನಂದ್ರೆ, ಜೂಮ್ ಮೀಟಿಂಗ್ ಡೈಲಿ ನಾವು ಮಾಡ್ತಾ ಇದೀವಿ, ಹೌದಾ? ನೀವು ಜೂಮ್ ಮೀಟಿಂಗ್ ಅಲ್ಲಿ ಅವ್ರನ್ನ ಕರ್ಕೊಂಬಂದು ಕೂಡಿಸೋ ಕೆಲಸ ಅಷ್ಟೇ ನಿಮ್ದು. ನೀವು ಯಾವುದೇ ಕಾರಣಕ್ಕೂ ಪ್ಲಾನ್ ಅನ್ನ ಹೋಗಿ ಯಾವುದೇ ಕಾರಣಕ್ಕೂ ಯಾರಿಗೂ ಪ್ಲಾನ್ ಅನ್ನ ಹೇಳಬಾರದು, ಇದು ನೆನಪಿರ್ಲಿ. ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ಹೋಗ್ಬಾರ್ದು. ನಾವು ಜೂಮ್ ಮೀಟಿಂಗ್ ಪ್ರತಿದಿನ ಯಾಕೆ ಮಾಡ್ತಾ ಇದೀವಿ?
ನಿಮ್ಮ ನಿಮ್ಮ ಟೀಮ್ ಅವ್ರಿಗೆ ಸಪೋರ್ಟ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಮೀಟಿಂಗ್ ಸ್ಟಾರ್ಟ್ ಮಾಡಿದೀವಿ. ಎಷ್ಟೋ ಟೈಮ್ ಇದ್ರುನು ಸೊ ನಾವು ಈ ಒಂದು ಸಿಸ್ಟಮ್ ಅಲ್ಲಿ ನಾವು ಇದಕ್ಕೋಸ್ಕರ ನಾವು ಟೈಮ್ ಕೊಟ್ಟು ಮೀಟಿಂಗ್ ಮಾಡ್ತಾ ಇರೋದು. ಯಾಕಂದ್ರೆ ಎಲ್ರಿಗೂ ಈ ಒಂದು ಪ್ಲಾಟ್ಫಾರ್ಮ್ ಈಸಿಯಾಗಿ ಅರ್ಥ ಆಗಲ್ಲ. ನೀವು ಅರ್ಥ ಮಾಡ್ಕೊಂಡು ಈ ಸಿಸ್ಟಮಿಗೆ ಬರ್ಬೇಕಾದ್ರೆ ಸುಮಾರು 3 ತಿಂಗಳು ಬೇಕು. ಹೌದಾ? ನಾವೆಲ್ಲ ಈ ಸಿಸ್ಟಮ್ ಅಲ್ಲಿ ಅರ್ಥ ಮಾಡ್ಕೊಂಡಿದೀವಿ, ಅರ್ಥ ಮಾಡ್ಸಕ್ ನಾವ್ ಇದೀವಿ. ನಿಮ್ ಕೆಲಸ ಓನ್ಲಿ ಈ ಒಂದು ಸಿಸ್ಟಮ್ಗೆ, ಈ ಒಂದು ಜೂಮ್ ಮೀಟಿಂಗಿಗೆ ರೆಫರ್ ಮಾಡಿ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರಿಗೆ ಕೂಡಿಸಿ ಓಕೆ ಸರ್. ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಕ್ ಕೇಳಿ. ಮೇನ್ ಪ್ಲಾನ್ ಪ್ರೆಸೆಂಟೇಶನ್ ಜೊತೆಗೆ ಏನ್ ಲೀಡರ್ಗಳು ಕನ್ಸರ್ವೇಷನ್ ಆಗುತ್ತೋ ಆ ಟೈಮಲ್ಲಿ ಮಸ್ಟ್ ಅಂಡ್ ಶುಡ್ ಇರ್ಲೇಬೇಕು ಮೀಟಿಂಗ್ ಅಲ್ಲಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಶ್ರೀಮೂರ್ತಿ ಎಸ್ ಸರ್, ನನ್ನ ಕಡೆ ಅನ್ಮಿಟ್ ಇದ್ದೀರಾ, ಮಾತಾಡ್ಬೋದು ನೀವು. ಹಲೋ ಸರ್ ಕೇಳಿಸ್ತಾ ಇದೆ, ಮಾತಾಡಿ. ಹಾ ಹೇಳಿ ಸರ್. ಚೆನ್ನಾಗಿದೆ ಪ್ಲಾಟ್ಫಾರ್ಮ್. ಹಾ ಸರ್, ಈಗ ವರ್ಕ್ ಮಾಡ್ತಾ ಇದೀವಿ. ಇನ್ನೊಂದು ವರ್ಕ್ ಮಾಡ್ಬೇಕಂತ ಇದೀವಿ, ಟ್ರೈ ಮಾಡ್ತಾ ಇದೀವಿ ಸರ್. ಓಕೆ, ಮಾಡಿ ಸರ್, ಮಾಡಿ. ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಹಾ, ಥ್ಯಾಂಕ್ ಯು ಸರ್. ಓಕೆ. ಓಕೆ, ಮೋಹನ್ ದಾಸ್ ಸುವರ್ಣ ಸರ್, ನನ್ನ ಕಡೆ ಅನ್ಮಿಟ್ ಇದ್ದೀರಿ. ಮೋಹನ್ ದಾಸ್ ಸರ್. ಓಕೆ, ಲಾವಣ್ಯ ಮೇಡಮ್, ನನ್ನ ಕಡೆ ಅನ್ಮಿಟ್ ಇದ್ದೀರಾ ಮೇಡಮ್, ಮಾತಾಡ್ಬೋದು. ಲಾವಣ್ಯ ಮೇಡಮ್. ನಿಮ್ ಸ್ಕ್ರೀನ್ ಮೇಲೆ ಅನ್ಮ್ಯೂಟ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಮೈಕ್ ಆನ್ ಆಗುತ್ತೆ. ರಾಹುಲ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ, ಹೇಳ್ರಿ ಸರ್. ನಾ ಈ ಸಿಸ್ಟಮ್ ಅನ್ನು ಜಾಯ್ನ್ ಆಗಿ 1 ವಾರ ಆಗಿದೆ. ಈಗಾಗಲೇ ಒಂದು 3 ಜನಕ್ಕೆ ರೆಫರ್ ಮಾಡಿದ್ದೀನಿ. 3 ಜನಕ್ಕೆ ರೆಫರ್ ಮಾಡಿ ಒಂದು 11,500 ಟ್ರಾನ್ ಅಂದ್ರೆ 28,000 ರೂಪಾಯಿ ಅರ್ನ್ ಮಾಡಿದ್ದೀನಿ. ವೆರಿ ಗುಡ್ ಸರ್, ವೆರಿ ಗುಡ್. ಮತ್ತೊಂದು ವಿಷಯ ಎಲ್ಲರಿಗೆ ಹೇಳಕ್ ಏನು ಇಷ್ಟಪಡ್ತೀನಿ ಅಂದ್ರೆ, ಎಲ್ಲ ಫ್ರೆಂಡ್ಸ್ಗೆ, ಇಲ್ಲೇನ್ ನಾವು ಟ್ರಾನ್ ಅರ್ನ್ ಮಾಡ್ತೀವಲ್ಲ, ಅದನ್ನ ಸ್ವಂತಕ್ಕೆ ಬಳಸದೆ ಇದನ್ನ ನಾವು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಎಕ್ಸ್ಪರ್ಟ್ ಪ್ರಕಾರ ಈ ಇಯರ್ ಎಂಡ್ಗೆ ಅಂದ್ರೆ ಡಿಸೆಂಬರ್ಗೆ 10 ರೂಪಾಯಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಎಷ್ಟು ಅಂದ್ರೆ 2.4 ರುಪೀಸ್ ಇದೆ. ಅದು 4 ಪಟ್ಟು ಆಗಿಬಿಡುತ್ತೆ. ನಾವೇನ್ ಅರ್ನ್ ಮಾಡಿರ್ತೀವಿ ಇಟ್ಟಲ್ಲೇ 4 ಪಟ್ಟು ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಲೋ. ಥ್ಯಾಂಕ್ ಯು ಸರ್. ಹಲೋ. ಹಾ, ಹಲೋ ಸರ್, ಕೇಳಿಸ್ತತ್, ಹೇಳ್ರಿ. ಅಷ್ಟೇ ಸರ್. ಯಾವ ಇದನ್ನ ಸ್ವಂತಕ್ಕೆ ಬಳಕೆ ಮಾಡದೆ ಅಲ್ಲೇ ಏನ್ ಅರ್ನ್ ಮಾಡ್ತೀವಿ ಅದನ್ನ ಅಲ್ಲೇ ಸ್ಟೋರ್ ಮಾಡಿಟ್ರೆ, ಹೋಲ್ಡ್ ಮಾಡಿಟ್ರೆ ಇಟ್ಟಲ್ಲೇ ನಮ್ಮ ಅಮೌಂಟ್ ಡಬಲ್ 4 ಪಟ್ಟು ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಹೌದು ಸರ್, ನಿಜ. ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಈ ಪಾಯಿಂಟ್ ಹೇಳಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಯಾಕಂದ್ರೆ ಎಷ್ಟೋ ಜನ ಗೊತ್ತಿಲ್ಲ, ಬರೋ ಅಮೌಂಟ್ ನ ತುಂಬಾನೇ ಬೇಗನೆ ವಿಡ್ರಾ ಮಾಡ್ಬಿಡ್ತಾರೆ. ಯಾಕಂದ್ರೆ ನಾವು ಅದೇ ತರ ಕಂಪ್ನಿಗಳು ಮಾಡಿ ಎಲ್ರಿಗೂ ಬೇಜಾರಾಗ್ಬಿಟ್ಟಿದೆ. ನಾವು ಹಾಕಿರೋ ದುಡ್ಡು ಬಂದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ. ಸೊ ಇಲ್ಲಿ ಹಾಕಿರೋ ದುಡ್ಡು ಬಂದ್ರೆ ಅನ್ನೋರು ಇಲ್ಲ. ಸೊ ದಯವಿಟ್ಟು ಅಂತವ್ರು ಬರಕ್ ಹೋಗ್ಬೇಡಿ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಆದಷ್ಟು ಬೇಗ ಈ ತರ ಟ್ರಾನ್ ಅನ್ನ ಅರ್ನ್ ಮಾಡ್ಕೊಂಡು, ಆ ಟ್ರಾನ್ ಅಲ್ಲಿ ಬಳಕೆ ಮಾಡಿಕೊಂಡು ನೆಕ್ಸ್ಟ್ ಸ್ಲಾಟ್ ನ ಬೈ ಮಾಡಿ ಅದನ್ನ ಹೋಲ್ಡ್ ಮಾಡಿ ಇಡಿ. ಬರೋ ದಿನಗಳಲ್ಲಿ, ಬರೋ ತಿಂಗಳಲ್ಲಿ, ಬರೋ ವರ್ಷಗಳಲ್ಲಿ 10 ರೂಪಾಯಿ ಇರೋದು 20 ರೂಪಾಯಿನೂ ಆಗುತ್ತೆ, 30 ರೂಪಾಯಿನೂ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ರಾಹುಲ್ ಸರ್ ಹೇಳದಂಗೆ ಈ ಒಂದು ಟ್ರಾನ್ಸ್ ಅನ್ನ ಆದಷ್ಟು ನೀವು ಗೋಲ್ಡ್ ಅವೆಲ್ಲ ಹೆಂಗ್ ಸ್ಟೋರ್ ಮಾಡಿಡ್ತಿರೋ ನಿಮ್ ಮನೆಗಳಲ್ಲಿ, ಸೊ ಅದೇ ತರ ಇದನ್ನು ಸ್ವಲ್ಪ ಸ್ಟೋರ್ ಮಾಡಿಡಿ. ವಿತಿನ್ ಫ್ರಾಕ್ಷನ್ ಆಫ್ ದಿನಗಳಲ್ಲಿ ಈ ಒಂದು ಟ್ರಾನ್ ವ್ಯಾಲ್ಯೂ ಡಬಲ್ ಆಗ್ತಾ ಹೋಗುತ್ತೆ, 4 ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ಸ್ ರಾಹುಲ್ ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಿನೇಶ್ ವಿ ಅವರೇ, ನನ್ನ ಕಡೆ ಅನ್ಮಿಟ್ಟಿದ್ದೀರಿ, ಮಾತಾಡಿ. ಸರ್ ನಮಸ್ತೆ. ಸರ್ ನಮಸ್ತೆ, ನಮಸ್ತೆ, ಹೇಳಿ ಸರ್. ನೀವು ಅವಾಗ ಫೋನ್ ಮಾಡಿದಿರಿ, ನಮ್ಗೆ ಜಾಯಿನ್ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ಇವಾಗ ರಾತ್ರಿ ಮಾಡ್ತೀನಿ ನಿಮ್ ಕಾಲ್. ನಿಮ್ಗೆ ಎಥಿರಿಯಂ ಕಳಿಸ್ತೀನಿ ಈಗ. ಆಮೇಲೆ ಈ ಬಿಸ್ನೆಸ್ ಅಲ್ಲಿ ನಾವು ಇನ್ಕಮ್ ಯಾವ ತರ ತೆಗಿಬೋದು ಸರ್?
ಫಸ್ಟ್ ಸ್ಲಾಟ್ ಇದು ಫಸ್ಟ್ ನಾವು ಇದು ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದೆ ಗೊತ್ತಾಗಿಲ್ಲ, ಅದು ಸ್ವಲ್ಪ ಗೊತ್ತಾಗಿಲ್ಲ. ಸರ್ ನೀವು ಫಾರ್ಸಸ್ ಇಥೇರಿಯಂ ಅಲ್ಲಿ ಇದ್ರಲ್ಲ, ಸೇಮ್ ಹೌದು. ಕಾನ್ಸೆಪ್ಟ್ ಸರ್, ಏನೂ ಚೇಂಜ್ ಇಲ್ಲ ಸರ್, ಚೇಂಜೇ ಇಲ್ಲ ಸರ್. ಚೇಂಜೇ ಇಲ್ಲ. ಅಲ್ಲಿ ಇಥೇರಿಯಂ ಅಲ್ಲಿ ಬರ್ತಾ ಇತ್ತು, ಟ್ರಾನ್ ಅಲ್ಲಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್ ಬಿಟ್ರೆ ಏನೂ ಚೇಂಜ್ ಇಲ್ಲ ಸರ್. ಈಗ ಸ್ಲಾಟ್ ಬೈ ಮಾಡಿದ್ರೆ ಅದು ಫುಲ್ ಅಮೌಂಟ್ ಬರುವಂತದ್ದು, ಫುಲ್ ಅಮೌಂಟ್. ಹೌದೌದು, ಫುಲ್ ಬರುತ್ತೆ. ಇದು ಬೇರೆ ಪ್ಲಾಟ್ಫಾರ್ಮ್ ಅಲ್ಲ, ಮಿಸ್ಟರ್ ಲಾಡೋನೆ ಪ್ರಾಜೆಕ್ಟ್ 2 ನ ಲಾಂಚ್ ಮಾಡಿರೋದು. ಓಕೆ 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 ಓಕೆ. ನೀವು ಬೇರೆ ಅಂತ ಅದ ಅನ್ಕೊಂಡ್ರಿ ನಾ? ಇಲ್ಲ 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 ಸರ್, ಇಲ್ಲ ಇಲ್ಲ ಇಲ್ಲ. ಇಲ್ಲಿ ನೋಡ್ರಿ, ಹಾ. farses.io ಮೇಲೆ ಕ್ಲಿಕ್ ಮಾಡಿದೆ. ಓಕೆ, ಸ್ಕ್ರೀನ್ ಕಾಣ್ತಾ ಇದೆಯಲ್ಲ? ಕಾಣ್ತದೆ ಕಾಣ್ತದೆ ಸರ್, ಕಾಣ್ತದೆ. ಹಾ, ನಾನು ಏನ್ ಟೈಪ್ ಮಾಡಿದೀನಿ ಹೇಳಿ? farses.io. ಹಾ ಹಾ. ಎಷ್ಟೋ ಜನ ಈ ಟ್ರಾನ್ ಫಾರ್ಸಸ್ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾರೆ. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂತ ಇದೀರಿ. ಎಲ್ಲ ಹೌದು. ಒಂದೇ ಸರ್. ಫಾರ್ಸಸ್ Okay, ಈ okay. ಸಿಸ್ಟಮ್ ಫಾರ್ಸಸ್ ತಾನೆ? ಹೌದೌದೌದೌದು. ಹಾ, ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಏನ್ ಬರ್ತಾ ಇದೆಪ್ಪ? ಇಥೇರಿಯಂ ಮತ್ತು ಇಥೇರಿಯಂ ಟ್ರಾನ್ ಬರುತ್ತಾ? ಹೌದು. ಹಾ, ಅರ್ಥ ಏನು? ಇಥೇರಿಯಂ ವರ್ಕ್ ಅಲ್ಲಿ ಇದೆ, ಟ್ರಾನ್ ವರ್ಕ್ ಅಲ್ಲಿ ಟ್ರಾನ್ ಇದೆ. ವರ್ಕ್ ಅಲ್ಲಿ ಇದೆ. ಹೌದು ಇಥೇರಿಯಂ ರೇಟು 30,000 ಇದೆ. ನೆಟ್ವರ್ಕ್ ಫೀಸ್ ಸುಮಾರು ಜಾಸ್ತಿ ಇದೆ. ಹೌದು. ಟ್ರಾನ್ ಅಲ್ಲಿ ₹2.40 ಇದೆ. ಅಬ್ಬೊಬ್ಬ ಆದ್ರೆ ನೀವು ನೆಟ್ವರ್ಕ್ ಫೀಟ್ ಓನ್ಲಿ 10 ಪೈಸೆ ಬೀಳುತ್ತೆ, 10 ಪೈಸೆ. 10 ಪೈಸಾ. ಹಾ, ಇದೇ ಪ್ಲಾಟ್ಫಾರ್ಮ್ ಅಲ್ಲಿ farses.io ಮಿಸ್ಟರ್ ಲಾಡೋ ಫಸ್ಟ್ ಪ್ರಾಜೆಕ್ಟ್ ಬಂದು ಇಥೇರಿಯಂ, ಸೆಕೆಂಡ್ ಪ್ರಾಜೆಕ್ಟ್ ಬಂದು ಟ್ರಾನ್. ಇದು ಎರಡು ಬೇರೆ ಅಲ್ಲ, ಎರಡು ಬೇರೆ ಅಲ್ಲ. ಇನ್ನೊಂದು ವಿಚಾರ ಹೇಳ್ತೀನಿ. ಟ್ರಾನ್ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿದಾಗ ಏನ್ ಸರ್, ಇಲ್ಲ ಇದು ಮೊಬೈಲ್ ಅಲ್ಲಿ ನಾನು ಲಿಂಕ್ ಕೊಟ್ಟಿಲ್ಲ, ಇದು ನಾನು ಕ್ರೋಮ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ನೀವು ಟೋಕನ್ ಪಾಕೆಟ್ ಇಲ್ಲ ಅಂತಂದ್ರೆ ಟ್ರಾನ್ ಲಿಂಕ್ ಆಪ್ ಅಲ್ಲಿ ನೀವೇನಾದ್ರೂ ಟ್ರಾನ್ ಅಪ್ಲಿಕೇಶನ್ ಲಾಗಿನ್ ಮಾಡಿದಾಗ ಅಲ್ಲಿ ಕನೆಕ್ಟ್ ಟು ಇಥೇರಿಯಂ ಅಂತ ಆಪ್ಷನ್ ಬರುತ್ತೆ. ನೀವು ಇಥೇರಿಯಂ ಸಹ ಅಲ್ಲಿ ಕನೆಕ್ಷನ್ ಮಾಡ್ಕೋಬಹುದು ಟ್ರಾನ್ ಇಂದ. ಒಂದು ಅದು ವರ್ಕ್ ನಡೀತಾ ಇದೆ. ನೀವು ಎರಡೂ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ರು ಅಂತ ತಪ್ಪಲ್ಲ. ಬಟ್ ಸದ್ಯಕ್ಕೆ ಟ್ರಾನ್ ಮಾಡಿ ಸರ್, ಟ್ರಾನ್ ಬೆಸ್ಟ್ ಇದೆ. ಟ್ರಾನ್ ನಾನು ಸಜೆಸ್ಟ್ ಮಾಡ್ತೀನಿ ನಿಮ್ಗೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಏನೂ ಚೇಂಜ್ ಇಲ್ಲ ಸರ್. ಓಕೆ 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 ಓಕೆ, ಥ್ಯಾಂಕ್ ಯು ಸರ್. ಓಕೆ. ಸೊ ಕಿಟ್ಟಿ ಸರ್, ಕಿಟ್ಟಿ ಅಂತ ಹಾಕಿದ್ರಿ. ಸೊ ನಾನು ಅನ್ಮಿಟ್ ಮಾಡಿದ್ದೀನಿ. ಹಲೋ ಸರ್ ನಮಸ್ತೆ, ಕಿಟ್ಟಿ ಅವರೇ ಹೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ಪರಿಚಯ ಮಾಡ್ಕೊಳ್ಳಿ ಸರ್. ಸರ್, ನನ್ನ ಹೆಸರು ಕೃಷ್ಣ ಅಂತ ಹೇಳಿ, ನಾನು ಬಳ್ಳಾರಿ ಡಿಸ್ಟ್ರಿಕ್ಟ್ ಸರ್. ಹಾ ಸರ್. ಸರ್, ಈಗ ಟ್ರೋನ್ ಅಂತ ಅಂದ್ರಲ್ಲ, ಹಾ, ಸೊ ಇದು ಹೊಸದಾಗಿ ಸ್ಟಾರ್ಟ್ ಆಗಿದೆ ಇದು? ಸರ್, ಟ್ರಾನ್ ಅನ್ನೋದು 2017ರಲ್ಲಿ ಸ್ಟಾರ್ಟ್ ಆಗಿರೋದು. ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅದು. ಸೊ ಅದನ್ನ ಡಿಪ್ಲಾಯ್ ಮಾಡಿರೋದು farses.io ಜೊತೆಗೆ ಡಿಪ್ಲಾಯ್ ಮಾಡಿರೋದು ಸೆಪ್ಟೆಂಬರ್ 6ರಿಂದ. ಹಾ ಸರ್. ಅಲ್ಲ ಸರ್, ಈಗ ಅದು ಟ್ರೋನ್ ಬೆಳೆಸಕ್ಕೋಸ್ಕರ ಉದ್ದೇಶಕ್ಕೋಸ್ಕರ ಈ ತರ ಸ್ಕೀಮ್ ಮಾಡಿದಾರ ಹೇಗೆ? ಹೆಂಗೆ ಆ ಟ್ರೋನ್ ಇದೆಯಲ್ಲ ಸರ್, ಈಗ ಅದು ಜಾಸ್ತಿ ರೇಟಿಗೆ ಹೋಗ್ಬೇಕಂತ ಹೇಳಿ ಉದ್ದೇಶಕ್ಕೋಸ್ಕರ ಈ ಸ್ಕೀಮ್ ಮಾಡಿದಾರ ಹೇಗೆ? ಇಲ್ಲ, ಒಂದು farses.io ಟ್ರಾನ್ ಯೂಸ್ ಮಾಡ್ತಾ ಇದೆ ಅಂತಂದ್ರೆ ಟ್ರಾನ್ ರೇಟ್ ಜಾಸ್ತಿ ಆಗತ್ತೆ ಅಂತ ಇಲ್ಲ ಸರ್. ಟ್ರಾನ್ ಮೇಲೆ ಎಷ್ಟೋ ಜನ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ. ಹಾ ಸರ್, ಓಕೆ ಓಕೆ. ಅದಕ್ಕೆ ಸಂಬಂಧಪಟ್ಟಿರೋದು. ಇಲ್ಲಿ ನೋಡಿ, ಕಾಯಿನ್ ಮಾರ್ಕೆಟ್ ಕ್ಯಾಪ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಟಾಪ್ 100 ಲಿಸ್ಟ್ ಗಳು ಓಪನ್ ಆಗುತ್ತೆ. ಓಕೆ ಓಕೆ, ಒಂದ್ ನಿಮಿಷ. ಓಕೆ, ಇಲ್ಲಿ ನೋಡಬಹುದು ಟ್ರಾನ್. ಸೊ ನೋಡಿ, ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ನೋಡಿ, ಇದು ಎಣ್ಸಕ್ಕಾಗಲ್ಲ ಅಷ್ಟು ಡಾಲರ್ ಇದೆ ನೋಡ್ರಿ. ಹಾ ಸರ್. ಮಿಲಿಯನ್ ಅಲ್ಲಿ ಇದೆ ಕ್ಯಾಲ್ಕುಲೇಷನ್. ಓಕೆ, ವ್ಯಾಲ್ಯೂಮ್ ನೋಡಬಹುದು. ಇಲ್ಲಿ 24 ಗಂಟೆಗಳಲ್ಲಿ ವ್ಯಾಲ್ಯೂಮ್ ನೋಡಿ, ಅದು ಎಣ್ಸಕ್ಕಾಗಲ್ಲ ಅಷ್ಟು ಬಿಗ್ಗೆಸ್ಟ್ ನಂಬರ್ ಇದೆ. ಓಕೆ, ಸೊ ಇಲ್ಲಿ ನೀವು ಹೆಚ್ಚಿನ ಮಾಹಿತಿ ನೀವು ಇಲ್ಲಿ ಪಡ್ಕೋಬಹುದು. ಟ್ರಾನ್ ಮೇಲೆ ಕ್ಲಿಕ್ ಮಾಡಿದಾಗ ಇಡೀ ಹಿಸ್ಟ್ರಿ ಓಪನ್ ಆಗುತ್ತೆ, ಏನಿದ್ರು ಟ್ರಾನ್ ಏನು ಅಂತ. ಸೊ ಟ್ರಾನ್ ರೇಟ್ ಜಾಸ್ತಿ ಮಾಡಕ್ಕೆ farses.io ಇದ್ರ ಸಾಲದು. ರೇಟ್ ಜಾಸ್ತಿ ಮಾಡೋದಕ್ಕೆ ಬಂದಿಲ್ಲ ಇದು. ಅದು ಆಟೋಮೆಟಿಕ್ ಟ್ರೇಡಿಂಗ್ ಮಾಡಿದವ್ರಂಗೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಬಹುದು, ಇಲ್ಲಿ ನೋಡಿ ಮ್ಯಾಪ್ ನೋಡ್ರಿ. ಮ್ಯಾಪ್ 2018 ಜನವರಿ ತಿಂಗಳಲ್ಲಿ ಒಂದು ಟ್ರಾನ್ ವ್ಯಾಲ್ಯೂ ₹23 ಇತ್ರಿ. 2018 ಜನವರಿಯಲ್ಲಿ ₹23 ಇತ್ತು. ಅವಾಗ ಎಲ್ಲ ಡೌನ್ ಆಗಿ ಮತ್ತೆ ಇವಾಗ ಪ್ರೆಸೆಂಟ್ ಇವಾಗ ₹2
40 ಪೈಸೆ ಇತ್ತು. ಓಕೆ ಸರ್, ಓಕೆ. ಇಲ್ಲಿ ಟ್ರಾನ್ ಪ್ರೈಸ್ ನೋಡ್ಬೋದು, ಆಲ್ಮೋಸ್ಟ್ ಹೈ 24 ಗಂಟೆಗಳಲ್ಲಿ ಎಷ್ಟಾಗಿದೆ. ಸೊ ರ್ಯಾಂಕ್ ಎಷ್ಟು, ಆಲ್ ಟೈಮ್ ಹೈ ಎಷ್ಟಿದೆ, ಆಲ್ ಟೈಮ್ ಲೋ ಎಷ್ಟಿದೆ. 2017 ಸೆಪ್ಟೆಂಬರ್ 15ನೇ ತಾರೀಕಿಗೆ ಒಂದು ಟ್ರಾನ್ ವ್ಯಾಲ್ಯೂ ಬಂದು 10 ಪೈಸೆ ಇತ್ತು, 10 ಪೈಸೆ ಇತ್ರಿ. ಹೌದಾ? ಇವಾಗ 10 ಪೈಸೆ ಇರೋದು ಏನ್ ಬಂದಿದೆ, ಆಲ್ಮೋಸ್ಟ್ ನಮ್ಗೆ ಇವಾಗ ಮೊನ್ನೆ ಲಾಸ್ಟ್ ಒಂದು 15 ದಿನದ ಹಿಂದೆ ₹3.40 ಹೋಗಿತ್ತು. ಸೊ ಬರೋ ದಿನಗಳಲ್ಲಿ ಈ ರೇಟು ₹10 ಆಗತ್ತೆ, ಬಿಟ್ರೆ ₹20 ಆಗತ್ತೆ, ₹30 ಆಗತ್ತೆ. ಬರೋ 4 ವರ್ಷಗಳಲ್ಲಿ ₹50 ಆಗ್ಬಹುದು. ಓಕೆ ಸರ್, ಥ್ಯಾಂಕ್ ಯು. ನೀವಂದ್ರಲ್ಲ ಟ್ರಾನ್ ರೇಟ್ ಜಾಸ್ತಿ ಮಾಡಕ್ಕೆ ಲಾಂಚ್ ಮಾಡಿದ್ರಂತಲ್ಲ, ಅದು ತಪ್ಪದು, ನೀವ್ ಅನ್ಕೊಂಡಿದ್ ತಪ್ಪು. ಹಾ ಸರ್, ಇಲ್ಲ ಸರ್, ನಾವು ಸ್ವಲ್ಪ ಹಂಗೆ ಯೋಚನೆ ಮಾಡಿದ್ವಿ ಸರ್, ಅದಕ್ಕೋಸ್ಕರ. ಇಲ್ಲ ಸರ್, ಆತರ ಇಲ್ಲ. ಇಲ್ಲ ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ, ನೀವು ಪರಿಚಯ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಜಾಯಿನ್ ಆಗಿದ್ದೀರಾ ಇಲ್ಲ ಯಾರು ರೆಫರ್ ಮಾಡಿದ್ರು? ಹಲೋ ರೆಫರ್ ಯಾರು ಮಾಡಿದ್ರು ಸರ್? ಗೊತ್ತಾಗ್ಲಿಲ್ಲ ಸರ್. ಇವರು ಪ್ರಶಾಂತ್ ರಾಥೋಡ್ ಅಂತ ಇದಾರಲ್ಲ ಸರ್. ಓಕೆ ಪ್ರಶಾಂತ್ ಅವ್ರೆ ಮಾತಾಡಿ. ಪ್ರಶಾಂತ್ ಸರ್. ಓಕೆ ಸರ್, ಇವ್ರೆ ಕಿಟ್ಟಿ ಅವರೇ, ಪ್ರಶಾಂತ್ ಅವ್ರಿಗೆ ಮಾತಾಡ್ಕೊಂಡು ನೀವು ಆಮೇಲೆ ಮಾತಾಡ್ಕೊಳ್ಳಿ ಸರ್ ಅವ್ರ ಜೊತೆಗೆ. ಓಕೆ, ಈ ಒಂದು ಮೀಟಿಂಗ್ ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಂದಿನಂತೆ ಡೈಲಿ 8 ಗಂಟೆಗೆ ಮೀಟಿಂಗ್ ಇರುತ್ತೆ. ಆದಷ್ಟು ಈ ಒಂದು ಪ್ಲಾಟ್ಫಾರ್ಮ್ಗೆ ಟೈಮ್ ಕೊಡಿ, ದುಡ್ಡನ್ನ ಅರ್ನ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರೆಸೆಂಟೇಶನ್ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. For SaaS, 3x and 4x on Tron. First ever 100% decentralized matrix ಪ್ರಾಜೆಕ್ಟ್. ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ, ಜೀವನದಲ್ಲಿ ಗೆಲ್ಲಲೇಬೇಕು ಎನ್ನುವಂತಹ ಅವಕಾಶವಾದಿಗಳಿಗೆ ಈ ಒಂದು ಅದ್ಭುತವಾಗಿರತಕ್ಕಂಥ ಒಂದು ವೇದಿಕೆ ಅಂದರೆ ತಪ್ಪಾಗಲಾರ್ದು ಡಿಯರ್ ಫ್ರೆಂಡ್ಸ್. ಈ ಒಂದು ಫೋರ್ಸಾಸ್ ಅನ್ನುವಂಥದ್ದು ಡಿಸೆಂಟ್ರಲೈಸ್ ಆಗಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಆಗಿರುತ್ತದೆ ಡಿಯರ್ ಫ್ರೆಂಡ್ಸ್. ಅದೇ ರೀತಿಯಾಗಿ ಈ ಒಂದು ಮ್ಯಾಟ್ರಿಕ್ಸ್ ಮಾರ್ಕೆಟಿಂಗ್ ವರ್ಕ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ 3x and 4x ಅನ್ನುವಂಥ ಒಂದು ಮ್ಯಾಟ್ರಿಕ್ಸ್ ಪದ್ಧತಿಯಲ್ಲಿ ಈ ಒಂದು ಬಿಸ್ನೆಸ್ಸು ರನ್ ಆಗ್ತಾ ಇರುತ್ತೆ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ, ಈ ಒಂದು ಸ್ಲಾಟ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ 3xಲ್ಲಿ 15 ಸ್ಲಾಟ್ಸ್ ಇರುತ್ತೆ, 4xಲ್ಲಿ 15 ಸ್ಲಾಟ್ಸ್ ಇರುತ್ತೆ ಡಿಯರ್ ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ಸಲ್ಲಿ. ಸೊ ಹಾಗಾದರೆ ಈ ಒಂದು ಬಿಸ್ನೆಸ್ಸನ್ನು ಯಾವ ರೀತಿಯಾಗಿ ಮಾಡೋದು ಅನ್ನುವಂಥದ್ದನ್ನು ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರ್ಬೋದು ಡಿಯರ್ ಫ್ರೆಂಡ್ಸ್. ಈ ಒಂದು ಬಿಸ್ನೆಸ್ಸಲ್ಲಿ ನೀವು ಬರಬೇಕಂತ ಹೇಳಿದ್ರೆ ನೀವು ಯಾವುದಾದರೂ ಒಂದು ಡಿಸೆಂಟ್ರಲೈಸ್ ಆ್ಯಪ್ಗಳನ್ನು ನಿಮ್ಮ ಒಂದು ಮೊಬೈಲಲ್ಲಿ ಇರಬೇಕಾಗಿರುತ್ತೆ. ಟೋಕನ್ ಪ್ಯಾಕೆಟ್ ಆಗಿರ್ಬೋದು, ಟ್ರಸ್ಟ್ ವಾಲೆಟ್ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ಆ್ಯಪು ನಿಮ್ಮ ಒಂದು ಮೊಬೈಲಲ್ಲಿ ಇರಬೇಕಾಗುತ್ತೆ. ಯಾವ ಒಂದು ಟ್ರಸ್ಟ್ ವಾಲೆಟ್ ಲಿಂಕ್ ನಿಮ್ಮ ಒಂದು ಅಪ್ಲೈನ್ ಲಿಂಕಿಂದ ನೀವು 200 ಟ್ರೋನ್ಸ್ ಲೋಡ್ ಮಾಡ್ಕೊಂಡು ನೀವು ಅಪ್ಲೈಡ್ ಲಿಂಕನ್ನು ನೀವು ತೊಗೊಂಡ್ರೆ ಅಂತ ಹೇಳಿದ್ರೆ ಜಸ್ಟ್ ಏನಾಗುತ್ತೆ ಅಂತೇಳಿದ್ರೆ 200 ಟ್ರೋನ್ಸಿಂದ ನೀವು ಜಾಯಿನ್ ಆಗ್ಬೋದು. 200 ಟ್ರೋನ್ಸ್ ಜಾಯಿನ್ ಆದ್ರೆ ಅಂತ ಹೇಳಿದ್ರೆ ಫಸ್ಟ್ ಫೋರ್ಸಸ್ 3xಲ್ಲಿ 100 ಟ್ರೋನ್ಸ್ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಅದೇ ರೀತಿಯಾಗಿ 4xಲ್ಲಿ ಸಹ ನಿಮಗೆ 100 ಟ್ರೋನ್ಸು ಈ ಒಂದು ಬಿಸ್ನೆಸ್ಸಲ್ಲಿ ಬರುತ್ತೆ. ಅಂದರೆ 200 ಟ್ರೋನ್ಸ್ ನೀವು ಜಾಯಿನ್ ಆದರೆ ಅಂದರೆ ಆಟೋಮೆಟಿಕ್ಕಾಗಿ ನೀವು 3xಲ್ಲಿ ಮತ್ತು 4xಲ್ಲಿ ಒಂದೊಂದು ಸ್ಲಾಟು ಬೈ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಆವಾಗ ನಿಮಗೆ ಈ ಒಂದು ಪ್ಲ್ಯಾಟ್ಫಾರಮ್ ರೆಡಿ. ಸೊ ಹಾಗಾದರೆ ಫೋರ್ಸಸ್ 3x ಅನ್ನುವಂಥದ್ದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನೋಡಬೇಕಾಗುತ್ತೆ ಡಿಯರ್ ಫ್ರೆಂಡ್ಸ್. ಇಲ್ಲಿ ನೋಡಿ 3xಲ್ಲಿ ನಿಮಗೆ ಆವಾಗಲೇ ನಾವು ಹೇಳಿದ್ವಿ ಏನು ಅಂತ ಹೇಳಿದ್ರೆ 3xಲ್ಲಿ 3 ಕೆಳಗಡೆ 3 ಬಾಕ್ಸ್ ಇರುತ್ತೆ, 1 2 3 ಬಾಕ್ಸ್ ಇರುತ್ತೆ. ಸೊ ಈಗ ಇದು ನಿಮ್ಮ ಒಂದು ID ಡಿಯರ್ ಫ್ರೆಂಡ್ಸ್. ಸೊ ನೀವು ಒಬ್ಬ ವ್ಯಕ್ತಿನೋ ಅಥವಾ 2 ವ್ಯಕ್ತಿನೋ ಒಬ್ಬ ವ್ಯಕ್ತಿನ ನೀವು ಇಂಟ್ರೊಡ್ಯೂಸ್ ಮಾಡಿದರೆ ಅಂತ ಹೇಳಿದ್ರೆ ಇವರಿಂದ ಬರ್ತಕ್ಕಂಥ 100% ಟ್ರೋನ್ಸು ನಿಮಗೆ ಬರುತ್ತೆ ಡಿಯರ್ ಫ್ರೆಂಡ್ಸ್. ಅದೇ ರೀತಿಯಾಗಿ B ಅಂತ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದರೆ ನಿಮಗೆ ಇಲ್ಲಿಂದ ನಿಮಗೆ ನೇರವಾಗಿ 100% ಟ್ರೋನ್ಸು ನಿಮಗೆ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಅದೇ ರೀತಿಯಾಗಿ 3ನೇ ವ್ಯಕ್ತಿ ಜಾಯಿನ್ ಆದ್ರಂದರೆ ಈ ಒಂದು ಪ್ಲೇಸ್ಮೆಂಟಲ್ಲಿ ಬರುವಂತಹ ID ಅಮೌಂಟು ರೀಸೈಕಲ್ ಆಗುತ್ತೆ. ಈ ಒಂದು ಅಮೌಂಟು ಮತ್ತು ಅಪ್ಲೈನಿಗೆ ಹೋಗುತ್ತೆ ಡಿಯರ್ ಫ್ರೆಂಡ್ಸ್. ಸೊ ಇದು
ಈ ರೀತಿಯಾಗಿ 3x ಅನ್ನುವಂಥ ಒಂದು ಸ್ಲ್ಯಾಟ್ ವರ್ಕ್ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಅದೇ ರೀತಿಯಾಗಿ 4xಗೆ ಬರೋಣ. 4xಗೆ ಬಂದಾಗ ನಿಮಗೆ ಟೋಟಲ್ ಇಲ್ಲಿ ಎಷ್ಟಿರುತ್ತೆ, 6 + 1 ನೀವು ಮತ್ತು ಕೆಳಗಡೆ 6 ಬಾಕ್ಸು ಓಪನ್ ಇರುತ್ತೆ ಡಿಯರ್ ಫ್ರೆಂಡ್ಸ್. ಯಾವ ರೀತಿ ಅಂತೇಳಿ ನಾನು ಈಗ ಜಸ್ಟ್ ನೋಡೋಣ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಇವೆರಡು ಕೂಡ ಒಂದು ಸ್ಲಾಟಲ್ಲಿ ಬಂದರೆ ಈ ಎರಡು ಕೂಡ ಅಪ್ಲೈನ್ ಹೋಗುತ್ತವೆ ಡಿಯರ್ ಫ್ರೆಂಡ್ಸ್. 3 ಮತ್ತು 3, 5 ಆ್ಯಂಡ್ 4 ಇವೆರಡೂ ಕೂಡ 1, 2, 3 ಇವೆರಡೂ ಕೂಡ ನಿಮಗೆ 100% ನಿಮಗೆ ಬರ್ತವೆ. ಈ ಒಂದು 6ನೇ ಪ್ಲೇಸಲ್ಲಿ ಬಂದಿರತಕ್ಕಂತಹ ಅಮೌಂಟ್ ಏನಾಗುತ್ತೆ ಅಂತೇಳಿದ್ರೆ ಡ್ರೋನ್ಸ್ ಏನಾಗುತ್ತೆ, ರೀಸೈಕಲ್ ಆಗುತ್ತೆ ಮತ್ತು ಈ ಒಂದು ಡ್ರೋನ್ಸು ನಿಮ್ಮ ಅಪ್ಲೈನ್ಗೆ ಹೋಗುತ್ತೆ ಡಿಯರ್ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಫಾರ್ಸೈಸ್ X4ಅಲ್ಲಿ ವರ್ಕ್ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಅದೇ ರೀತಿ ರಿವೆಸ್ಟ್ಮೆಂಟಲ್ಲಿ ಕೂಡ ಇದರಲ್ಲಿ ಅವಕಾಶ ಇರುತ್ತೆ. ನೀವು ಸ್ವಲ್ಪ ನೀವು ಅಪ್ಗ್ರೇಡನ್ನು ಮಾಡಬೇಕಾಗಿರುತ್ತೆ. ಅಪ್ಗ್ರೇಡ್ ಮಾಡಲಿದ್ರೆ ಅಂತೇಳಿದ್ರೆ ನಿಮ್ಮ ಒಂದು ಅಪ್ಲೈನ್ಗೆ ಸದಾವಕಾಶ, ಹೆಚ್ಚಿನ ಅವಕಾಶ ಕೊಟ್ಟಂಗೆ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಅದೇ ರೀತಿ ಓವರ್ಫ್ಲೋ ಇರುತ್ತೆ, ಇಲ್ಲಿ ಓವರ್ಟೇಕಿಂಗ್ ಇರುತ್ತೆ ಆ್ಯಂಡ್ ರಿಟರ್ನಿಂಗ್ಗಳನ್ನು ಇರುತ್ತೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಡಿಯರ್ ಫ್ರೆಂಡ್ಸ್. ನೋಡಿ ಇಲ್ಲಿ ನೀವು ಜಸ್ಟ್ ಫೋರ್ಸೈಸ್ 3x ಅಲ್ಲಿ ನೀವು 15 ಸ್ಲಾಟ್ ಇದ್ದಾವೆ. ಹೌದು, 15 ಸ್ಲಾಟಲ್ಲಿ ನೀವೇನಾದರೂ ಕರೆಕ್ಟಾಗಿ ಡೂಪ್ಲಿಕೇಶನ್ ಆದರೆ ನೀವು ತೆಗೆದುಕೊಳ್ಳುವಂಥ ಒಂದು ಡ್ರೋನ್ಸ್ ಎಷ್ಟು, 32,92,800 ಡ್ರೋನ್ಸನ್ನು ನೀವು ತೊಗೊತೀರಾ ಡಿಯರ್ ಫ್ರೆಂಡ್ಸ್. ಅದೇ ರೀತಿಯಾಗಿ ಇಲ್ಲಿ ನೋಡಿ ನೀವು 43,90,400 ಡ್ರೋನ್ಸನ್ನು ನೀವು ಈ ಒಂದು ಭಾಗದಲ್ಲಿ 4xಲ್ಲಿ ತಗೊಂತೀರಾ ಡಿಯರ್ ಫ್ರೆಂಡ್ಸ್. ಸೊ ಹಾಗಾಗಿ ದಯಮಾಡಿ ನಿಮಗೆ ಒಂದು ರೆಕಮೆಂಡೇಷನ್ ಸ್ಟಾರ್ಟ್ಸ್ ಆಪ್ಷನ್, ನಿಮಗೆ ಒಂದು ರೆಕಮೆಂಡ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಅಮೌಂಟನ್ನು ನೀವು ಗಳಿಸ್ಬೇಕು, ಡ್ರೋನ್ಸನ್ನು ನೀವು ಆದಷ್ಟು ಬೇಗ ಗಳಿಸ್ಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಸಜೆಷನ್ ನಮ್ಮ ಕಡೆಯಿಂದ ಒಳ್ಳೆ ಸಜೆಷನ್ ಅಂತ ಹೇಳಿದ್ರೆ ನೀವು ಏನು ಮಾಡಬೇಕು ಅಂತೇಳಿದ್ರೆ ಜಸ್ಟ್ ನೋಡಿ, ನೀವು ಫೋರ್ಸೈಸಲ್ಲಿ 3 ಬಾಕ್ಸನ್ನು ನೀವು ಬೈ ಮಾಡಿ 100, 200 ಆ್ಯಂಡ್ 400 ಬಾಕ್ಸನ್ನು ನೀವು ಬೈ ಮಾಡಿ ಡಿಯರ್ ಫ್ರೆಂಡ್ಸ್. ಅದೇ ರೀತಿ 4xಲ್ಲಿ 100, 200 ಆ್ಯಂಡ್ 400 ಇಷ್ಟು ಬಾಕ್ಸನ್ನು ನೀವು ಒಟ್ಟಲ್ಲಿ 6 ಬಾಕ್ಸಿಂದ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ಅಂತೇಳಿದ್ರೆ ಇಲ್ಲಿ ನೋಡಿ ನಿಮಗೆ ಇನ್ನೊಂದು ಪಾಯಿಂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಮೇಲುಗಡೆ 100, 200, 400 ಟೋಟಲ್ 700 ಡ್ರೋನ್ಸ್ ಆಯಿತು. ಅದೇ ರೀತಿಯಾಗಿ 4xಲ್ಲಿ 100, 200, 400 ಅಂದರೆ ಇದು 700 ಟೋಟಲು 1400 ಡ್ರೋನ್ಸಿಂದ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರಿ ಅಂತೇಳಿದ್ರೆ ಅದೇ ರೀತಿಯಾಗಿ ಡೂಪ್ಲಿಕೇಶನ್ ಆಯಿತು ಅಂತೇಳಿದ್ರೆ 100% ನಿಮ್ಮ ಅಚೀವ್ಮೆಂಟು ಬೇಗ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಡಿಯರ್ ಫ್ರೆಂಡ್ಸ್. ಸೊ ಇದು ಟೋಟಲ್ ಆಗಿ ಫಾರ್ಸೈಸ್ನಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಅವಕಾಶ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಡಿಯರ್ ಫ್ರೆಂಡ್ಸ್. ಅದೇ ರೀತಿಯಾಗಿ ನಿಮಗೆ ಒಂದು ಇವತ್ತಿನ ಒಂದು ಸಮಯದಲ್ಲಿ ನಾವು ನಿಮಗೆ ಒಂದು ಏನಂತ ಹೇಳಿದ್ರೆ ಒಂದು ಲೈವ್ ಆಗಿ ನಿಮಗೆ ತೋರಿಸ್ತೇನೆ. ಏನು ಅಂತ ಹೇಳಿದ್ರೆ ಎಷ್ಟು ಆಗಿದ್ದಾವೆ ಈ ಒಂದು ಬಿಸ್ನೆಸ್ಸಲ್ಲಿ ಇವತ್ತಿಗೆ. ನೋಡಿ ಡಿಯರ್ ಫ್ರೆಂಡ್ಸ್, ಇವತ್ತು ಸ್ಟಾರ್ಟ್ ಆಗಿ ಬಿಸ್ನೆಸ್ ಓನ್ಲಿ 4 ಡೇಸ್ ಆಗಿದೆ. ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿ ಈಗ ಎಷ್ಟು ಜಾಯ್ನಿಂಗ್ ಆಗಿದ್ದಾವೆ ಅನ್ನೋದನ್ನು ನಾವೀಗ ನೋಡಬೇಕಾಗಿದೆ ಡಿಯರ್ ಫ್ರೆಂಡ್ಸ್. ಸೊ ನಾವು ಜಾಯ್ನ್ ಆದಾಗ 5,579ನೇ ID ನಮ್ಮದಾಗಿತ್ತು. ಇದರಿಂದ ಅಪ್ಲೈ ಮಾಡ್ಬೋದು. ಟೋಟಲ್ ನಾನು ಹೇಳ್ತಕ್ಕಂಥ 100, 200, 400, 800 ಮಟನ್ನು ಸಹ ನಾನು ಬಾಕ್ಸನ್ನು ಬೈ ಮಾಡಿದ್ದೀನಿ. ಇಲ್ಲಿ 3xಲ್ಲಿ ಅದೇ ರೀತಿಯಾಗಿ 4xಲ್ಲಿ 100, 200, 400 ಮತ್ತು 800 ಬಾಕ್ಸನ್ನು ಸಹ ನಾನು ಆಲ್ರೆಡಿ ಬೈ ಮಾಡಿದ್ದೀನಿ. ಇಲ್ಲಿ ನಾನು ಆಲ್ರೆಡಿ
ಮೂವರಿಂದ ಒಂದು ಸೈಕಲ್ ನಾನು ಕೂಡ ಅಮೌಂಟನ್ನು ತೊಗೊಂಡಿದ್ದೀನಿ. ಎಲ್ಲ ಒರೆಸ್ಬಿಟ್ಟು ಕೂಡ ನಮಗೆ ಆಗಿದೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಫೋರ್ಸಾಸ್ ಎಕ್ಸ್ ಗೋಲ್ಡ್ ಕಮಿಂಗ್ ಸೋನ್. ಸೊ ಇದು ನಮಗೆ ಅದ್ಭುತವಾಗಿರ್ತಕ್ಕಂಥ ಅವಕಾಶ ಡಿಯರ್ ಫ್ರೆಂಡ್ಸ್. ಯಾಕೆ ಅಂತೇಳಿದ್ರೆ ಮಿಸ್ಟರ್ ಲಾಡೋ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ಸಾಫ್ಟ್ವೇರ್ ಕ್ರಿಯೇಟರ್ ಅವರು ಅದರಲ್ಲಿ ಬ್ಲಾಕ್ ಚೈನ್ ಕ್ರಿಯೇಟರಲ್ಲಿ ಒಬ್ಬ ಅವಶ್ಯ ಮನುಷ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಡಿಯರ್ ಫ್ರೆಂಡ್ಸ್. ಅಂಥ ಮನುಷ್ಯ ಇವತ್ತು ಯಾವ ರೀತಿಯಾಗಿ ಕಾನ್ಸೆಪ್ಟನ್ನ ಇಟ್ಕೊಂಡು ಈ ಒಂದು ಕ್ರಿಯೇಟ್ ಮಾಡ್ತಾನೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಡಿಯರ್ ಫ್ರೆಂಡ್ಸ್. ಸೊ ನೋಡಿ, ಟುಡೇ ಆಲ್ ಪಾರ್ಟಿಸಿಪೆಂಟ್ಸ್ 47,243 ಜನ ಜಾಯಿನ್ ಆಗಿದ್ದರೆ ಕೇವಲ ಈ ಒಂದು ಸಿಸ್ಟಮ್ ಸ್ಟಾರ್ಟ್ ಆಗಿ ಕೇವಲ 4 ದಿನದಲ್ಲಿ ಡಿಯರ್ ಫ್ರೆಂಡ್ಸ್. ಅರ್ಥ ಮಾಡ್ಕೊಳ್ಳಿ. ಜಾಯಿನ್ ಟು ಇನ್ 24 ಅವರ್ಸಲ್ಲಿ 24 ತಾಸಲ್ಲಿ 8,195 ಜನ ಜಾಯಿನ್ ಆಗ್ತಾಯಿದ್ದಾರೆ ಡಿಯರ್ ಫ್ರೆಂಡ್ಸ್. ಈ ಒಂದು ಬಿಸ್ನೆಸ್ ಒಳಗೆ ಬರ್ತಾ ಇದ್ದಾರೆ ವರ್ಲ್ಡ್ ವೈಡ್. ಆಯ್ತಾ? ಇವತ್ತಿಗೆ ಎಷ್ಟಾಗಿದೆ? 47,293 ಜನ ಈ ಒಂದು ಬಿಸ್ನೆಸ್ಗೆ ಬಂದಿದ್ದಾರೆ. ಇಲ್ಲಿ ನೋಡಿ, ಪಾರ್ಟಿಸಿಪೇಟಿಂಗ್ ಹ್ಯಾವ್ ಎ ಅರ್ನಿಂಗ್ ಡ್ರೋನ್ಸ್. ಎಷ್ಟು ಡ್ರೋನ್ಸನ್ನು ಗಳಿಸಿದ್ದಾರೆ ಈಗ ನೀವೇ ನೋಡ್ಬೋದು. ಹ್ಯಾವ್ ಎ ಅರ್ನ್ಡ್ ಯೂಸ್ಡ್ ದ ಡ್ರೋನ್ಸ್. ಎಷ್ಟು ಜನ ಡ್ರೋನ್ಸನ್ನು ಅರ್ನ್ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಕ್ಲೀನಾಗಿ ನೋಡ್ಬೋದು ಡಿಯರ್ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮಗೆ ನಾನು ಒಂದು ಅವಕಾಶ ರೀತಿಯಲ್ಲಿ ನಿಮಗೆ ಹೇಳೋದಿಷ್ಟೇ, ಆದಷ್ಟು ಬೇಗ ನೀವು ಜಾಯಿನ್ ಆಗಿ ನಮ್ಮ ಒಂದು ಟೀಮಿಗೆ ಬನ್ನಿ. ಅದ್ಭುತವಾಗಿರ್ತಕ್ಕಂಥ ಟೀಮು, ಇಡೀ ವರ್ಲ್ಡ್ ವೈಡಲ್ಲಿರುವಂಥ ನಮ್ಮ ಒಂದು ಟೀಮ್ ಆಗ್ತಾ ಇದೆ. ಈಗ ತಾನೇ ನಾವು ಟೀಮನ್ನು ಕಟ್ತಾ ಇದ್ದೀವಿ. ಆದಷ್ಟು ಬೇಗ ಬನ್ನಿ ನಮ್ಮ ಒಂದು ಟೀಮಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ, ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್, ನನ್ನ ಒಂದು ವಾಟ್ಸಪ್ ನಂಬರ್ 8746999599 ಆಗಿರುತ್ತದೆ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.